ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬಂದ್ರೆ ಹಸ್ಬೆಂಡ್ ವೈಫ್, ಮೇನ್ ಆಗಿ ಹಸ್ಬೆಂಡ್ ಜೊತೆ ಕಮ್ಯುನಿಕೇಶನ್ ಇಲ್ಲ ವೈಫ್ಗೆ, ಸ್ಟ್ರೆಸ್ ಅಲ್ಲಿ ಇದ್ದಾಗ ಅಥವಾ ಯಾವಾಗ್ಲೂ ಅದೇ ಕೊರಗಲ್ಲಿ ಇದ್ದಾಗ ಆಟೋಮೆಟಿಕಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಅಲ್ಲಿಂದ ಹೆಲ್ತ್ ಏರಿಯಾಗೆ ಹೊಡೆಯುತ್ತೆ. ಮನಿ ಕೆರಿಯರ್ ಹೇಗಪ್ಪ ಅಂದ್ರೆ, ಆಕೆ ಕೆಲ್ಸಕ್ಕೆ ಹೋಗೋಳೆ ಆಗಿದ್ರೆ, ಹೌಸ್ ವೈಫ್ ಅಂತಲ್ಲ, ಕೆಲ್ಸಕ್ಕೆ ಹೋಗೋದಿದ್ರೆ ಇಲ್ಲಿ ಪ್ರೆಷರ್ ನ ತಗೊಂಡೋಗಿ ಅಲ್ಲಿ, ಅದೇ ಟೈಮ್ಗೆ ಬಾಸ್ ಏನಾದ್ರೂ ಅಪೋಸಿಟ್ ಇದ್ರೆ, ಈಗ ಮಾಡೋದನ್ನ ರೆಕಾಗ್ನೈಸ್ ಮಾಡ್ತಾ ಇಲ್ಲ, ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂದ್ರೆ ಮನೇಲೂ ಸೇಮ್, ಹಸ್ಬೆಂಡ್ ಯಾವುದೇ ವ್ಯಾಲ್ಯೂ ಕೊಡ್ತಿಲ್ಲ, ಪ್ರೀತಿ ಕೊಡ್ತಿಲ್ಲ, ಕಮ್ಯುನಿಕೇಶನ್ ಇಲ್ದಲೆ ಇಲ್ಲಿ ಹೇಗೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೋ ಅಲ್ಲಿ ಬಾಸ್ ಮೇಲೆ ಮೇಲೆ ಪ್ರೆಷರ್ ಆಗ್ತದೆ. ಹೀಗೆ ಮಾಡೋದನ್ನ ಯಾವ್ದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾಗ, ರೆಕಾಗ್ನೈಸ್ ಮಾಡ್ತಿದ್ದಾಗ ಅಲ್ಲೂ ಒತ್ತಡ ಅನ್ಸುತ್ತಾಗೆ. ರಿಲೇಶನ್ಶಿಪ್ ಪ್ರಾಬ್ಲಮ್ ಬರೋದು ಮೇನ್ ಆಗಿ ಫಿಸಿಕಲಿ ಇಂಟಿಮಸಿ ಇದ್ರೂ ಕೂಡ, ಫಿಸಿಕಲಿ ಚೆನ್ನಾಗಿದ್ರು ಎಮೋಷನಲಿ ಡಿಸ್ಟೆನ್ಸ್ ಆಗಿರ್ತಾರೆ. ಎಮೋಷನಲಿ ಜೊತೆಲಿದ್ರು ಅದೇನೋ ಒಂಥರ ರೂಮ್ಮೇಟ್ ತರ, ಅವ್ರ ಪಾಡೋರು ಇವ್ರ ಪಾಡಿಯವರು ಒಂದೇ ಮನೇಲೆ. ನನಗ್ ಬಂದಿರೋ ಸಾಕಷ್ಟು ಕೇಸಲ್ಲಿ ಹಸ್ಬೆಂಡ್ ವೈಫ್ ಮೇನ್ ಹೈ ಮೂಸ್ಟ್ ಅಂತಾನೆ ಹೇಳ್ಬೋದು. ಕೇಸ್ ಸ್ಟಡಿ ಪ್ರಕಾರ ಮೇಡಮ್ ಜೊತೆಲಿ ಇರ್ತೀವಿ, ಮಾತಿಲ್ಲ, ಕತೆ ಇಲ್ಲ, ತುಂಬಾ ಡಿಪೆಂಡ್ ಆಗಿರ್ತಾರೆ. ಸೊ ಅದರಿಂದ ಎಮೋಷನಲ್ ಕನೆಕ್ಷನ್ ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಹೋಮ್ ಬೇಸ್ ವೆರಿ ಇಂಪಾರ್ಟೆಂಟ್. ಹೀಲ್ ಮಾಡ್ಕೊಂಡಷ್ಟು ಆ ಎಮೋಷನಲ್ ಕನೆಕ್ಷನ್ ಹೋಂಬಲ್ಲಿ ಕ್ಲೀನ್ ಆಗ್ತಿದ್ದಂಗೆ ಎಲ್ಲವನ್ನ ಚೇಂಜ್ ಮಾಡಬಹುದು. ಶ್ರೀನಿವಾಸ, I'm sorry, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you, love you, love you so much. God bless you. Yes, amma. ಮೇಡಮ್ ಹಾಯ್, ಹೇಗಿದ್ದೀರಾ? ಸೂಪರ್, ನೀ ಹೇಗಿದೀಯಾ? ನಾನ್ ಸೂಪರ್. ಎಸ್, ಏನು ಲೈವ್ಗೆ ಬಂದಂತಹ ಉದ್ದೇಶ? ಮೇಡಮ್, ಈ ತುಂಬಾ ಕನ್ಫ್ಯೂಷನ್ ಇತ್ತು, ನನ್ಗೂ ಇತ್ತು, ಮತ್ತೆ ನನಗೆ ತುಂಬಾ ಜನ ಕಾಲ್ಸ್ ಮೆಸೇಜ್ ಮಾಡ್ತಾ ಇದ್ರು. ಈ ಹೊಸ ಕೋರ್ಸ್ ಸ್ಟಾರ್ಟ್ ಆಗ್ತಿದೆಯಲ್ಲ ಮೇಡಮ್, ಯಾವ ರೀತಿ ಏನು ಅಂತ ಕೇಳ್ತಾ ಇದ್ರು, ತುಂಬಾ ಕ್ವಶನ್ ಮಾಡ್ತಾ ಇದ್ರು. ಪೋಸ್ಟರ್ ನೋಡ್ದೆ, ನನ್ಗೂ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ಮನ್ನ ಲೈವ್ ಅಲ್ಲೇ ಕರ್ದಿ ನಿಮ್ ಹತ್ರನೇ ಹೇಳ್ಸೋಣ ಅಂತ ಲೈವ್ ಕರ್ದಿದ್ದೀವಿ ಕಾರಣ. ತಿಳಿಸ್ಕೊಡ್ಬೇಕು ಅಂತ. ಓಕೆ, ಬ್ಯೂಟಿಫುಲ್, ಐ ಆಮ್ ಎಕ್ಸೈಟೆಡ್. ಎಸ್ ಅಮ್ಮ. ಮೊದಲನೇದಾಗಿ ಏನಂದ್ರೆ, ನಿಮ್ಗೆ ಹೆಲ್ತ್, ಮನಿ, ರಿಲೇಶನ್ಶಿಪ್, ಕೆರಿಯರ್ ಇದು ಎಲ್ಲಾದೂನು ಒಂದೇ ಇದು ಕೋರ್ಸ್ ಅಲ್ಲಿ ಒಂದೇ ಪ್ರಾಬ್ಲಮ್ ಅಲ್ಲಿ ಬರುತ್ತೆ, ಇಲ್ಲ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತಾ? ಓಕೆ, ಮೊದಲನೇದಾಗಿ ಎಲ್ಲವೂ ಬೇರೆ ಬೇರೆ ಇರುತ್ತೆ. ಅಂದ್ರೆ ಬೇರೆ ಬೇರೆ ಅಂದ್ರೆ, ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬಂದ್ರೆ ಹಸ್ಬೆಂಡ್ ವೈಫ್, ಮೇನ್ ಆಗಿ ಹಸ್ಬೆಂಡ್ ಜೊತೆ ಕಮ್ಯುನಿಕೇಶನ್ ಇಲ್ಲ ವೈಫ್ಗೆ, ಸ್ಟ್ರೆಸ್ ಅಲ್ಲಿ ಇದ್ದಾಗ ಅಥವಾ ಯಾವಾಗ್ಲೂ ಅದೇ ಕೊರಗಲ್ಲಿ ಇದ್ದಾಗ ಆಟೋಮೆಟಿಕಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಅಲ್ಲಿಂದ ಹೆಲ್ತ್ ಏರಿಯಾಗೆ ಹೊಡೆಯುತ್ತೆ. ಬಿಕಾಸ್ ಸ್ಟ್ರೆಸ್ ಓವರ್ ಅಂಡ್ ಓವರ್ ಫೀಲ್ ಮಾಡ್ತಿದ್ದಾಗ ಆ ಹೆಣ್ಣಿನ ಬಾಡಿಯಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗತ್ತೆ. ಅದರಿಂದ ಹೆಣ್ಮಕ್ಳು ಕೂಗಾಡೋದು, ಕಿರ್ಚಾಡೋದು, ಅಥವಾ ಏನೋ ಒಂದು ಎತ್ತ ಹಾಕೋದು, ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅಲ್ಲಿಂದ ಹೆಲ್ತ್, ರಿಲೇಶನ್ಶಿಪ್, ಫಸ್ಟ್ ರಿಲೇಶನ್ಶಿಪ್ ಹಾಳಾಗಿರುತ್ತೆ. ನಂತರ ಅದೇ ಸ್ಟ್ರೆಸ್ ಇಂದ ಆಕೆ ಊಟ ಸರಿಯಾಗಿ ಮಾಡಲ್ಲ, ತಿಂಡಿ ಸರಿಯಾಗಿ ಮಾಡಲ್ಲ, ಟೈಮಿಗೆ ಕರೆಕ್ಟ್ ಆಗಿ ಇದ್ ಮಾಡಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಮನೆ ಕೂಡ ಕ್ಲೀನ್ ಆಗಿ ಇಟ್ಕೊಳಕ್ ಮನ್ಸೇ ಬರಲ್ಲ. ಎಷ್ಟೋ ಜನ ನನಗ್ ಬಂದಿರುವಂತ ಕ್ಲೈಂಟ್ಸ್, ಮೇಡಮ್ ನನ್ ಗಂಡನ ಜೊತೆ ಪ್ರೀತಿನೇ ಇಲ್ಲ, ಅವ್ರದೇ ತಾನೇ ಮನೆ, ನಾನ್ ಯಾಕೆ ಕ್ಲೀನ್ ಮಾಡ್ಬೇಕು, ನಾನ್ ಯಾಕೆ ಅದೆಲ್ಲ ಮಾಡ್ಬೇಕು, ಅವ್ರು ನನ್ ಜೊತೆ ಪ್ರೀತಿಯಿಂದ ಇದ್ರೆ ನನಗೆ ಗೊತ್ತಿಲ್ಲ, ತುಂಬಾ ಕ್ಲೀನ್ ಆಗಿರ್ತೀನಿ, ಮನೆ ಕ್ಲೀನ್ ಆಗಿ ಇಟ್ಕೊಳ್ತೀನಿ, ನಾನ್ ತುಂಬಾ ಚಂದ ರೆಡಿ ಆಗಿರ್ತೀನಿ, ಬಟ್ ಅವರಿಂದ ನನ್ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ನಾನ್ ಯಾಕೆ ಕ್ಲೀನ್ ಮಾಡ್ಲಿ ಅನ್ನೋದು ಎಷ್ಟೋ ಜನರದು. ಸೊ ಇದು ಎರಡು ಏರಿಯಾಗೆ ಎಫೆಕ್ಟ್ ಆಯ್ತು, ಒಂದು ರಿಲೇಶನ್ಶಿಪ್ ಇಂದ. ಇನ್ನ ಮನಿ ಕೆರಿಯರ್ಗೆ ಹೇಗಪ್ಪ ಅಂದ್ರೆ, ಆಕೆ ಕೆಲ್ಸಕ್ ಹೋಗೋಳೆ ಆಗಿದ್ರೆ, ಹೌಸ್ ವೈಫ್ ಅಲ್ತಲ್ಲ, ಕೆಲ್ಸಕ್ ಹೋಗೋದಿದ್ರೆ ಇಲ್ಲಿ ಪ್ರೆಷರ್ ನ ತಗೊಂಡೋಗಿ ಅಲ್ಲಿ, ಅದೇ ಟೈಮ್ಗೆ ಬಾಸ್ ಏನಾದ್ರೂ ಅಪೋಸಿಟ್ ಇದ್ರೆ, ಈಗ ಮಾಡೋದನ್ನ ರೆಕಾಗ್ನೈಸ್ ಮಾಡ್ತಾ ಇಲ್ಲ, ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂದ್ರೆ ಮನೇಲೂ ಸೇಮ್, ಹಸ್ಬೆಂಡ್ ಯಾವುದೇ ವ್ಯಾಲ್ಯೂ ಕೊಡ್ತಿಲ್ಲ, ಪ್ರೀತಿ ಕೊಡ್ತಿಲ್ಲ, ಕಮ್ಯುನಿಕೇಶನ್ ಇಲ್ದಲೆ ಇಲ್ಲಿ ಹೇಗೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೋ ಅಲ್ಲಿ ಬಾಸ್ ಮೇಲೆ ಮೇಲೆ ಪ್ರೆಷರ್ ಹಾಕಿದ್ರೆ, ಅಥವಾ ಈಕೆ ಮಾಡೋದನ್ನ ಯಾವ್ದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾಗ, ರೆಕಾಗ್ನೈಸ್ ಮಾಡ್ಲಿಲ್ದಾಗ ಅಲ್ಲೂ ಒತ್ತಡ ಅನ್ಸುತ್ತೆ ಆಕೆಗೆ. ಸೊ ಕೆರಿಯರ್ ಅಲ್ಲೂ ಫೋಕಸ್ ಮಾಡಕ್ಕಾಗಲ್ಲ. ನಿಂಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ನೀವು ಹೊರಗಡೆ ಹೇಗೆ ಕೆಲಸ ಮಾಡಕ್ಕಾಗತ್ತೆ? ದಟ್ಸ್ ಕಾಮನ್. ಮನಸ್ಸಿಗೆ ನೆಮ್ಮದಿ ಬೇಕಾಗಿರೋದು ಒಂದು ಏರಿಯಾದಿಂದ ಎಲ್ಲ ಏರಿಯಾಗೆ ಕನೆಕ್ಟ್
ಕನೆಕ್ಷನ್, ಅಲ್ಲಿಂದ ಮನಿ, ಕೆರಿಯರ್ ಹಾಳಾಯ್ತು ಅಂದ್ರೆ ಮನಿ ಆಟೋಮೆಟಿಕಲಿ ಹಾಳಾಗತ್ತೆ. ಸೊ ಆಲ್ ಪ್ರಾಬ್ಲಮ್ಸ್ ಈಸ್ ಕನೆಕ್ಟೆಡ್. ಫಾರ್ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ. ಒಳ್ಳೆ ಕ್ವಶನ್ ಕೇಳಿದೆ ಆಕ್ಚುಲಿ, ವೆರಿ ಗುಡ್ ಕ್ವಶನ್, ಬ್ಯೂಟಿಫುಲ್. ಸೊ ಒಂದ್ ಏರಿಯಾ ಹಾಳಾಯ್ತು ಅಂದ್ರೆ ಅಲ್ಲಿಂದ ಎಲ್ಲ ಏರಿಯಾ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್. ಮತ್ತೆ ಮೇಡಮ್ ರಿಲೇಶನ್ಶಿಪ್ ಪ್ರಾಬ್ಲಮ್ ಬಗ್ಗೆ ಇವಾಗ ಹೇಳಿದ್ರಿ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಚೆನ್ನಾಗ್ ಕೋರ್ಡಿನೇಷನ್ ಚೆನ್ನಾಗಿದ್ರು ಮಧ್ಯದಲ್ಲಿ ಪ್ರಾಬ್ಲಮ್ ಬರುತ್ತಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಓಕೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಬರೋದು ಮೇನ್ ಆಗಿ ಫಿಸಿಕಲಿ ಇಂಟಿಮಸಿ ಇದ್ರೂ ಕೂಡ, ಫಿಸಿಕಲಿ ಚೆನ್ನಾಗಿದ್ರು ಎಮೋಷನಲಿ ಡಿಸ್ಟೆನ್ಸ್ ಆಗಿರ್ತಾರೆ. ಎಮೋಷನಲಿ ಜೊತೆಲಿದ್ರು ಅದೇನೋ ಒಂಥರ ರೂಮ್ ಮೇಟ್ ತರ, ಅವ್ರ ಪಾಡವ್ರು ಇವ್ರ ಪಾಡ್ ಇವ್ರು. ಒಂದೇ ಮನೇಲೆ ನನಗ್ ಬಂದಿರೋ ಸಾಕಷ್ಟು ಕೇಸಲ್ಲಿ ಹಸ್ಬೆಂಡ್ ವೈಫ್ ಮೇನ್ ಹೈ ಮೋಸ್ಟ್ ಅಂತಾನೆ ಹೇಳ್ಬೋದು. ಕೇಸ್ ಸ್ಟಡಿ ಪ್ರಕಾರ ಮೇಡಮ್ ಜೊತೆಲಿ ಇರ್ತೀವಿ, ಮಾತಿಲ್ಲ ಕತೆ ಇಲ್ಲ, ಬಟ್ ಫಿಸಿಕಲಿ ಚೆನ್ನಾಗಿದ್ದೀವಿ ನಾವು, ಮೆಂಟಲಿ ಎಮೋಷನಲಿ ನಾವು ಕನೆಕ್ಟ್ ಇಲ್ಲ. ಬಿಕಾಸ್ ಆ ಕನೆಕ್ಷನ್ ಎಲ್ಲಿಂದ ಬರುತ್ತೆ? ಆಕೆ ಫಸ್ಟ್ ಆಕೆನ ಪ್ರೀತಿಸ್ಕೊಂಡ್ರೆ, ಸೆಲ್ಫ್ ಲವ್ ನ ಆಕೆ ಮನ್ಸಲ್ಲಿ ಆಕೆ ಬಗ್ಗೆ ಒಳ್ಳೆ ಆಲೋಚನೆ ಬಂದು, ವ್ಯಾಲ್ಯೂ ಬಂದ್ರೆ, ನಾವು ಹೆಣ್ಮಕ್ಳು ಎಸ್ಪೆಷಲಿ ಏನ್ ಮಾಡ್ತೀವಿ ಅಂದ್ರೆ, ಯಾವಾಗ ಒಂದು ಕಡೆಯಿಂದ ಪ್ರೀತಿ ಸಿಗತ್ತೋ ಆ ಪ್ರೀತಿಗೆ ಜಾಸ್ತಿ ಡಿಪೆಂಡ್ ಆಗ್ಬಿಡ್ತೀವಿ ನಮಗೆ ಗೊತ್ತಿಲ್ಲದೆ. ಸೊ ಆ ವ್ಯಕ್ತಿ ನಮಗ್ ಹೊಗಳಿದ್ರೇನೆ ನಮಗ್ ಖುಷಿ. ಅಯ್ಯೋ ನಾನು ಇವತ್ತು ಎಷ್ಟು ಚಂದ ರೆಡಿ ಆಗಿದ್ದೆ, ನನ್ ಗಂಡ ನನ್ ರೆಕಾಗ್ನೈಸೇ ಮಾಡ್ಲಿಲ್ಲ, ಅಥವಾ ಮನೇಲಿರೋರು ಒಂದ್ ಚೆನ್ನಾಗ್ ಕಾಣ್ತಿದ್ಯಾ ಅಂತ ಹೇಳಲಿಲ್ಲ ಅಂದ್ರೆ ಡಿಪ್ರೆಷನ್. ಬಿಕಾಸ್ ಡಿಪೆಂಡೆನ್ಸಿ ಡಿಪೆಂಡೆನ್ಸಿ ಡಿಪೆಂಡೆನ್ಸಿ. ಸೆಲ್ಫ್ ಲವ್ ಇಲ್ಲ ಅಂದ್ರೆ ಎಮೋಷನಲಿ ಕನೆಕ್ಷನ್ಗೂ ಹೊಡ್ತಾ, ಎಲ್ಲದಕ್ಕೂ ಹೊಡ್ತಾ ಬೀಳತ್ತೆ. ಮೇನ್ ಆಗಿ ಆ ಡಿಸ್ಟೆನ್ಸ್ ಏನಕ್ಕೆ ಗ್ಯಾಪ್ ಆಗತ್ತೆ ಅಂದ್ರೆ ಸೆಲ್ಫ್ ಲವ್ ಇರಲ್ಲ, ತುಂಬಾ ಡಿಪೆಂಡ್ ಆಗಿರ್ತಾರೆ. ಸೊ ಅದರಿಂದ ಎಮೋಷನಲ್ ಕನೆಕ್ಷನ್ ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಊಂಬ್ ಈಸ್ ವೆರಿ ಇಂಪಾರ್ಟೆಂಟ್. ಊಂಬ್ ಹೀಲ್ ಮಾಡ್ಕೊಂಡಷ್ಟು ಆ ಎಮೋಷನಲ್ ಕನೆಕ್ಷನ್ ಊಂಬಲ್ಲಿ ಕ್ಲೀನ್ ಆಗ್ತಿದ್ದಂಗೆ ಎಲ್ಲವನ್ನ ಚೇಂಜ್ ಮಾಡಬಹುದು ನಾವು. ಎಲ್ಲವನ್ನ ಫಸ್ಟ್ ಈಕೆಯ ಮನಸ್ಥಿತಿ ಅಥವಾ ಆತನ ಮನಸ್ಥಿತಿ ಚೇಂಜ್ ಆಯ್ತು ಅಂದ್ರೆ ಎಲ್ಲವೂ ಚೇಂಜ್ ಆಗುತ್ತೆ. ಮತ್ತೆ ಈಗ ಊಂಬ್ ಅಂತ ಹೇಳಿದ್ರಿ, ಊಂಬ್ ಬೀಲಿಂಗ್ ಬರೀ ಲೇಡೀಸ್ ಮಾತ್ರನೇ ಇರುತ್ತಾ, ಇಲ್ಲ ಜೆಂಟ್ಸ್ ಕೂಡ ಮಾಡ್ಬೋದಾ? ಅದನ್ನ ಬರೀ ಲೇಡೀಸ್ಗೆ ಸಂಬಂಧಪಟ್ಟಿರುತ್ತೆ, ಇಲ್ಲ ಜೆಂಟ್ಸ್ಗೂ ಕೂಡ ಸಂಬಂಧಪಡುತ್ತೆ ಅದು ಊಂಬ್ ಬೀಲಿಂಗ್ ಅಂದ್ರೆ? ಊಂಬ್ ಹೀಲಿಂಗ್ ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು. ಯಾಕೆ ಅಂದ್ರೆ ತಾಯಿಯ ಆತಂಕ, ತಾಯಿಯ ಭಯ, ತಾಯಿಯ ವರಿ, ತಾಯಿಯ ಟೆನ್ಷನ್, ತಾಯಿಯ ಮಾನಸಿಕ ವೇದನೆ ಎಲ್ಲವನ್ನ ಆಕೆ ಅಥವಾ ಆತ, ಜೆಂಟ್ಸ್ ಆರ್ ವುಮೆನ್ಸ್ ಯಾರಾದ್ರೂ ಸರಿ, ಹುಟ್ಟಿರುವಂತ ಪ್ರತಿ ಒಂದು ಮಗುನು ತಂದೆ ತಾಯಿದು ಫಸ್ಟ್ ಬಂದಿರುತ್ತೆ. ಅದರಲ್ಲಿ ತಾಯಿದು ತುಂಬಾ ಬಂದಿರುತ್ತೆ. ಸೊ ಅದ್ರ ಜೊತೆ 0 to 7 years, 7 years ಇಂದ 14, 14 ಇಂದ 28, 28 ಇಂದ 32 years ತನಕ ಆ ಸ್ಟ್ರಗಲ್ ಲೈಫ್ ಅಲ್ಲೇ ಲೀಡ್ ಮಾಡ್ತಾರೆ. ಅಮ್ಮ ಪ್ರತಿ ಸರಿಗೂನು ಏನೋ ಒಂದ್ ಆದ ತಕ್ಷಣ ದೇವ್ರಿಗೆ ಹೋಗಿ ಕಾಯಿ ಹೊಡಿಸ್ತಿದ್ಲು, ನಾನು ಮಾಡ್ಬೇಕು. ನನಗೆ ಗೊತ್ತಿಲ್ಲದೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಟ್ರೈನ್ ಅಪ್ ಆಗೋಗಿರುತ್ತೆ. ಸೊ ಊಂಬ್ ಏನಕ್ಕೆ ನಾನು ಮೇನ್ ಹೇಳ್ತೀನಿ ಅಂದ್ರೆ, ಕನ್ಸೀವ್ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೆ, ಮಕ್ಕಳು ಹೇಳಿದ ಮಾತ್ ಕೇಳ್ತಾ ಇಲ್ಲ ಅಂತ ಯಾರ್ಯಾರಿಗಿರುತ್ತೆ, ಬ್ಯಾಡ್ ಅಡಿಕ್ಷನ್ಗೆ ಬಲಿಯಾದ್ರೂ ಇರ್ಬೋದು, ಅಥವಾ ಹೇಳಿದ ಮಾತ್ ಕೇಳ್ತಿಲ್ಲ ಇರ್ಬೋದು, ಮಕ್ಕಳು ಒಳ್ಳೆ ಸ್ಕೋರ್ ಮಾಡ್ತಿಲ್ಲ ಇರ್ಬೋದು, ಅಥವಾ ಹಸ್ಬೆಂಡ್ ವೈಫ್ ಮಧ್ಯ ಥರ್ಡ್ ಪಾರ್ಟಿ ಇಶ್ಯೂ ಇರ್ಬೋದು, ಅಥವಾ ಮದುವೆ ಆಗ್ದಲೇ ಇರೋದಿರ್ಬೋದು, ಪೇರೆಂಟ್ಸ್ ಅಪ್ರೂವಲ್ ಇಲ್ದಲೇ ಇರ್ಬೋದು, ಯಾವುದೇ ಈವನ್ ಜಾಬ್ ಸಿಗ್ತಾ ಇಲ್ಲ, ಮಾನಸಿಕ ಸ್ಥಿಮಿತ ಇಲ್ಲ, ಹೆಲ್ತ್ ಏರಿಯಾ ಚೆನ್ನಾಗಿಲ್ಲ, ಡಿಪ್ರೆಷನ್ಗೆ ಹೋಗಿದ್ರು ಕೂಡ ಊಂಬ್ ಹೀಲಿಂಗ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ತಾಯಿಯಿಂದ ಆಗಿರುವಂತ ಗಾಯವನ್ನು ಕೂಡ ಹೀಲ್ ಮಾಡುವಂತದ್ದು ನಮ್ಮ ಊಂಬಲ್ಲಿ ಇರುತ್ತೆ. ತಾಯಿ ನೀವ್ ಹೀಲ್ ಆದ್ರೆ ಸಾಕು, ಆಟೋಮೆಟಿಕಲಿ ನಿಮ್ಮ ತಾಯಿ ಕೂಡ ಹೀಲ್ ಆಗ್ತಾರೆ. ಸೊ ಊಂಬ್ ಹೀಲಿಂಗ್ ನಾಟ್ ಒಂದು ಸ್ಪೆಸಿಫಿಕ್ ಅಂತ ಇಲ್ಲ. ಓಕೆ, ಜೆಂಟ್ಸ್ ಅಂತ ಯಾವುದೇ ಇಲ್ಲ. ಸೊ ಜೆಂಟ್ಸು ಮಾಡ್ಕೋಬೇಕು, ವುಮೆನ್ಸು ಮಾಡ್ಕೊಳ್ಬೇಕು. ಯಾಕೆಂದ್ರೆ ಎಲ್ರು ಕೂಡ ತಾಯಿ ಹೊಟ್ಟೆಯಿಂದಾನೇ ಬಂದಿರ್ತೀವಿ. ಸೊ ತಾಯಿಯ ಎಲ್ಲವನ್ನ ತಗೊಂಡ್ ಬಂದಿರ್ತೀವಿ. ತಂದೆ ತಾಯಿಯ ವರ್ಸ್ಟ್ ಅಂಡ್ ಬೆಸ್ಟ್ ಕ್ವಾಲಿಟಿ ನಮ್ಮಲ್ಲಿ ಹರಿದಾಡ್ತಿರುತ್ತೆ, ರಕ್ತದಲ್ಲಿ, ನರನಾಡಿಯಲ್ಲಿ ಇರುತ್ತೆ. ಸೊ ಊಂಬ್ ಹೀಲಿಂಗ್ ಇಸ್ ದ ಮನೆ ಕ್ಲೀನಿಂಗ್ ತರ. ಬೆಳಗ್ಗೆ ಎದ್ಬಿಟ್ಟು ಮನೆ ಕಸ ಗುಡಿಸ್ದಲೆ, ನೆಲ ಒರೆಸ್ದಲೆ ನಾವ್ ಕೆಲ್ಸಕ್ ಹೋಗಿ 1 ದಿನ ಬಿಟ್ವಿ, 2 ದಿನ ಬಿಟ್ವಿ, 3 ದಿನ ಬಿಟ್ವಿ, 3 ತಿಂಗಳು ಬಿಟ್ವಿ, 4 ತಿಂಗಳು ಬಿಟ್ವಿ, 5ನೇ ತಿಂಗಳು ಗಬ್ಬು ನಾರತ್ತೋ, 5 ವಾರದಲ್ಲೇ ಗಬ್ಬು ನಾರತ್ತೋ, 1 ವಾರದಲ್ಲೇ ಗಬ್ಬು ನಾರತ್ತೋ, ಹಾಗೆ ಎಲ್ಲ ಎಮೋಷನ್ಸ್ ಗಬ್ಬು ನಾರ್ತಿರುತ್ತೆ. ಆ ಊಂಬ್ ಹೀಲ್ ಮಾಡ್ಕೊಂಡ್ರಷ್ಟೇ ನಮ್ ಲೈಫ್ ಚೇಂಜ್ ಆಗುತ್ತೆ. ಎಸ್.
ಇವಾಗ ಸಬ್ ಕಾನ್ಸ್ಟೆಂಟ್ ಮೈಂಡ್ ಅಂದ್ರಿ, ಇನ್ನರ್ ಚೈಲ್ಡ್ ನಮ್ಗೆ 0 to 7 ಇಯರ್ಸ್ಗೂ ಇವಾಗೂ ಏನ್ ಕನೆಕ್ಷನ್ ಮೇಡಮ್, ಯಾವ ರೀತಿ ಅದು? ಇನ್ನರ್ ಚೈಲ್ಡ್ ಇರ್ಲೇಬೇಕು. ಇನ್ನರ್ ಚೈಲ್ಡ್ ನಿಂಗೆ ಗೊತ್ತಿಲ್ಲದೆ ನಿನ್ನೊಳಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ 60-70 ವರ್ಷ ವಯಸ್ಸಾದವರು ಕೂಡ ಇವತ್ತು ಕೂಗಾಡ್ತಾರೆ, ಹೌದಾ ಅಲ್ಲ? ಎಷ್ಟು ಜನ ನಮ್ಮ ಲೈವ್ ನೋಡ್ತಿರೋರು ಅವರಿಗೆ ಕನೆಕ್ಟ್ ಮಾಡ್ಕೊಳ್ಬಹುದು. ಬಿಕಾಸ್ ಅವರೊಳಗೆ ಇರುವಂತ ಮಗುಗೆ ಬೇಕಾಗಿದ್ದಂತ ಪ್ರೀತಿ, ಲಾಲನೆ, ಪಾಲನೆ, ಪೋಷಣೆ, ಸಂತೋಷ, ಖುಷಿಯ ಜೀವನ, ಖುಷಿಯ ನೆಮ್ಮದಿಯ ದಿನಗಳನ್ನ ಅವರು ಕಳ್ತಿರಲ್ಲ. ಬರ್ಕೊಡ್ತೀನಿ ನಾನು. ಯಾರ್ಯಾರು ಕೂಗಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ, ತಂದೆಯಿಂದ ಪ್ರೀತಿ ಸಿಕ್ಕಿರಲ್ಲ. ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಪ್ರೀತಿ ಅನ್ನೋ ಈ ಕಾನ್ಸೆಪ್ಟೇ ಗೊತ್ತಿಲ್ದಲ್ಲೇ ಬೆಳೆಸ್ಬಿಟ್ಟಿರ್ತಾರೆ. ಅಥವಾ ತಾಯಿ ಬರೇ ಕಷ್ಟ, ಇವ್ರ ಮನೆ ಮುಸ್ಲೆ ತಿಕ್ಕೋದು, ಕಸ ಗುಡ್ಸೋದು, ಮಕ್ಕಳನ್ನ ಸಾಕೋದು, ಬರೇ ಆಕೆಗೆ ಅದೇ. ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಕೆ ಮಾಡ್ತಿರ್ತಾಳೆ. ಬಟ್ ಈ ಮಗುಗೆ ಅಮ್ಮ ಒಂದ್ ಸ್ವಲ್ಪ ಟೈಮ್ ಕೊಡ್ಲಿ, ಅಮ್ಮ ನನ್ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿ, ಅಟೆನ್ಷನ್ ಕೊಡ್ಲಿ ಅಂತ. ಸೊ ಈ ಮಗುಗೆ ಆ ಪ್ರೀತಿ ಸಿಗ್ಲಿಲ್ದಾಗ ಆತನಿಗೆ ಗೊತ್ತಿಲ್ದೆ ಅಥವಾ ಆಕೆಗೆ ಗೊತ್ತಿಲ್ದೆ 35-40 ವರ್ಷ ಆದ್ಮೇಲಿಂದ, ಎಸ್ಪೆಷಲಿ ಫೀಮೇಲ್ಸ್ಗೆ ಮೆನೋಪೇಸ್ ನಿಂತ ಮೇಲಿಂದ ಅವ್ರಿಗೆ ಗೊತ್ತಿಲ್ಲದೆ ಕೂಗಾಡೋದು, ಕಿರ್ಚಾಡೋದು ಜಾಸ್ತಿ ಮಾಡ್ಕೊಂತಾರೆ. ಮೆನೋಪೇಸ್ ಸ್ಟೇಜ್ ಅಲ್ಲೂ ಜಾಸ್ತಿ ಮಾಡ್ಕೊಂತಾರೆ. ಬಿಕಾಸ್ ಅಲ್ಲಿ ಪ್ರೀತಿ ಸಿಗ್ಲಿಲ್ದಾಗ, ಅಲ್ಲಿ ಖಾಲಿ ಎಂಟಿ ಇದ್ದಾಗ, ಅದೇ ಎಂಟಿನೆಸ್ನೇ ಇಡೀ ಲೈಫ್ ನ ನೀನ್ ತಗೊಂಡ್ ಹೋಗ್ತೀಯ. ನೀ ಅನ್ಕೊಳ್ಬಹುದು ತುಂಬಾ ಜನ ನನ್ಗೆ ಈ ಕ್ವಶನ್ ಕೇಳಿದಾರೆ. 0 to 7 ಇಯರ್ಸ್ ಮುಗ್ದೋಗಿದೆ, 7 ವರ್ಷ ಅಂಬೆಗಾಲ್ ಇಟ್ಟಿದ್ದಾಗಿದೆ, ಅಮ್ಮ ಅಪ್ಪ ಅಂತ ಕರೆದಿದ್ದಾಗಿದೆ, ಈವನ್ ಚೈಲ್ಡ್ಹುಡ್ ಏನ್ ನಡೆದಿದೆ ಅನ್ನೋದು ಕೂಡ ನನಗ್ ನೆನಪಿಲ್ಲ ಅಂತ ಹೇಳೋರು ಎಷ್ಟೋ ಜನ. ತವ್ರ ತವ್ರ ಮನೆ ಒಂದು ಹೆಂಚಿನ ಮನೆ ಇತ್ತು, ಒಂದು ಹಳ್ಳಿ ಮನೆ ಇತ್ತು, ದನ ಕಾಯ್ತಿದ್ದೆ, ಎಮ್ಮೆ ಮೇಯಿಸ್ತಿದ್ದೆ, ಅಷ್ಟೇ ಮೇಡಮ್ ಗೊತ್ತು. ಅಪ್ಪ ಚೆನ್ನಾಗ್ ಕೋಲ್ ತಗೊಂಡ್ ಹೊಡಿತಿದ್ರು, ಇಷ್ಟೇ ನನಗ್ ಗೊತ್ತಿರೋದು, ಇದ್ರ ಮೇಲ್ ನನಗ್ ಗೊತ್ತಿಲ್ಲ ಅನ್ನೋರು ಜಾಸ್ತಿ. ಬಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ 0 to 7 ಇಯರ್ಸ್ ಅಲ್ಲಿ ಏನ್ ನಡೆಯತ್ತೋ ನಮ್ಮ ಲೈಫ್ ಅಲ್ಲಿ, ಅದೇ ನಮ್ಮ ಲೈಫ್ ಟೈಮ್ ಲೀಡ್ ಮಾಡೋದು. ಅಲ್ಲಿಂದ ಮುಂದಕ್ಕೆ ಯಾವ್ದು ಪ್ರೋಗ್ರಾಮ್ಸ್ ಆಗಲ್ಲ. 0 to 7 ಇಯರ್ಸ್ ಅಷ್ಟೇ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 7 ಇಯರ್ಸ್ ಮುಗ್ದೋಗಿದೆ, ಈಗೇನ್ ಅದರ ಎಫೆಕ್ಟ್ ಅನ್ನೋರು ಜಾಸ್ತಿ. ಇನ್ನರ್ ಚೈಲ್ಡ್ ಹೀಲಿಂಗ್ ನನ್ನ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ಜುಲೈಯಲ್ಲಿ ಬರ್ತಾ ಇದೆ. ಸೊ ಎಸ್ಪೆಷಲಿ ನಾನು ಇದ್ರ ಬಗ್ಗೆನೆ ತುಂಬಾ ಡೆಪ್ತ್ ಆಗಿ ಹೋಗಿದ್ದೀನಿ. ಸೊ ಪ್ರತಿಯೊಂದು ಗಾಯ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ತಂದೆ ತಾಯಿ ಹೋಗ್ಬಿಟ್ಟಿರ್ತಾರೆ, ಬಟ್ ತಂದೆ ಬಗ್ಗೆ ಏನ್ ಮಾಡಿದ್ರು ಅವರು ಅಂದ್ರೆ ಆತ ಇಷ್ಟುದ್ದ ಲಿಸ್ಟ್ ಕೊಡ್ತಾನೆ, ಹೌದಾ ಅಲ್ವಾ? ಅಥವಾ ಆಕೆ ಇಷ್ಟುದ್ದ, ಅಯ್ಯೋ ನಮ್ಮ ಅಕ್ಕಂಗ್ ಮಾತ್ರ ಸಪೋರ್ಟ್ ಮಾಡಿದ್ರು ಮೇಡಮ್, ನಂಗೆ ಸಪೋರ್ಟೇ ಮಾಡ್ಲಿಲ್ಲ, ಹೋಗ್ಬಿಟ್ಟಿದ್ದಾರೆ. ಈಗ ನೋಡಿ, ನಂಗೆ ಯಾರು ಸಪೋರ್ಟ್ ಮಾಡೋರಿಲ್ಲ. ಅವತ್ತಿನ ದಿನ ನಂತರ ಇನ್ನೊಂದ್ ಕೇಸ್ ಬಂದಿದೆ, ಮೊನ್ನೆ ರೀಸೆಂಟ್ ಆಗಿ ಬಂತು. ಐ ವಾಂಟ್ ಟು ಟೆಲ್ ದಟ್ ಅವ್ರಪ್ಪ ಟ್ರ್ಯಾಕ್ ಓಡಿಸ್ಬೇಡ, ಟ್ರ್ಯಾಕ್ ಹತ್ತಿದ್ರೆ ನೀ ಬಿದ್ದು ಬಿಡ್ತೀಯ ಅಂತ ಅವ್ರಪ್ಪ ಅಮ್ಮ ಹೇಳಿದ್ದಕ್ಕೆ ಈತ ಈಗ ದೊಡ್ಡ ವ್ಯಕ್ತಿ. ಓಕೆ, ಈಸ್ ಒಂದು ದೊಡ್ಡ ಸಮಾಜದಲ್ಲಿ ನೇಮ್ ಅಂಡ್ ಫೇಮ್ ಇರುವಂತ ವ್ಯಕ್ತಿ, ನನ್ನ ಹೆಸರು ತಗೊಳಲ್ಲ. ಆ ವ್ಯಕ್ತಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಶೇರ್ ಮಾಡಿದಾಗ ನನಗೆ ಶಾಕ್ ಆಯ್ತು. ಇನ್ನರ್ ಚೈಲ್ಡ್ ಅನ್ನೋ ಉಂಡು ಎಷ್ಟು ಗಾಯ ಕೂತಿರತ್ತೆ ಅಂತ. ಆತನಿಗೆ ಇವತ್ತಿಗೂ ಕಾರ್ ಹತ್ತಕ್ಕೆ ಭಯ ಇದೆ. ಮೇಡಮ್ ನನ್ ಕಾರ್ ಓಡಿಸ್ಬೇಕು ಮೇಡಮ್, ಅದಕ್ಕೆ ನೀವ್ ದಾರಿ ಮಾಡ್ಕೊಡಿ ಅಂತ, ಅದಕ್ಕೆ ಕನ್ಸಲ್ಟೇಷನ್ ತಗೊಂಡೆ ಅಂತ ಹೇಳಿದ್ರು. ಬಿಕಾಸ್ ಕಾರ್ ಹತ್ತಕ್ಕೆ, ಅಯ್ಯೋ ನೀನ್ ಬಿದ್ಬಿಡ್ತೀಯ, ಟ್ರ್ಯಾಕ್ ಹತ್ತಿದ್ರೆ ಬಿದ್ಬಿಡ್ತೀಯ ಅಂತಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತಿದೆ. ಕಾರ್ ಹತ್ತುವಾಗ್ಲೂ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ, ಬಿದ್ದುಬಿಟ್ರೆ ಅಂತ ಆತ ಇಲ್ಲಿವರೆಗೂ ಕಾರ್ನ ಓಡ್ಸೇ ಇಲ್ಲಂತೆ. ದೊಡ್ಡ ವ್ಯಕ್ತಿ, ನನ್ನ ಹೆಸರು ತಗೊಳಲ್ಲ. ಓಕೆ, ಸೊ ದಟ್ ಈಸ್ ದ ಮೇನ್. ಆ ಚೈಲ್ಡ್ಹುಡ್ ಗಾಯನ ನೀವು ಕ್ಲೀನ್ ಮಾಡ್ಕೊಳ್ದೆ ನೀವ್ ಏನೇ ಮಾಡಿದ್ರು ವರ್ಕ್ ಆಗಲ್ಲ. ಮನೇಲಿ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಕಸನ ಸ್ಟೋರ್ ಮಾಡ್ತೀನಿ, ರೂಮ್ ಚಿಲ್ಕ ಹಾಕ್ತೀನಿ, ಅಥವಾ ಮನೆ ಬಾಗ್ಲು ಹಾಕ್ತೀನಿ ಅಂದ್ರೆ ಒಂದಲ್ಲ ಒಂದಿನ ಮನೆ ಒಳಗಡೆ ಬರ್ಲೇಬೇಕಲ್ವಾ, ಬಾಗ್ಲು ಓಪನ್ ಮಾಡ್ಲೇಬೇಕಲ್ವಾ, ಸೊ ದಟ್ ಆ ಸ್ಮೆಲ್ ಬರ್ಲೇಬೇಕಲ್ವಾ. ಸೊ ಹಾಗೇನೇನೆ ಇನ್ನರ್ ಚೈಲ್ಡ್ ಹೀಲಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ, 4ಕ್ಕೂ ಕನೆಕ್ಟ್ ಆಗಿರುತ್ತೆ ಬಿಕಾಸ್ ಆಫ್ ತಂದೆ ತಾಯಿ. ಅವ್ರು ಹೇಗೆ ನೋಡಿರ್ತಾರೆ ಸಮಾಜದಲ್ಲಿ, ಅವ್ರು ಹೇಗೆ ಫಾಲೋ ಮಾಡಿರ್ತಾರೆ, ಅವ್ರ ಹೆಲ್ತ್ ಏರಿಯಾ ಏನು, ಅವ್ರ ರಿಲೇಶನ್ಶಿಪ್ ಏನು, ಅವ್ರ ಮನಿ ಯಾವ ರೀತಿ ನೋಡಿದ್ರು, ಅವ್ರ ಕೆರಿಯರ್ ಜಾಬಲ್ ಪ್ರಾಬ್ಲಮ್ ಸಫರ್ ಪಟ್ರ, ಈ ಮಗುಗೂ ಅನ್ಕಾನ್ಶಿಯಸ್ಲಿ ನಡೆಯುವಂಥದ್ದು ಇನ್ನರ್ ಚೈಲ್ಡ್ಹುಡ್ ಟ್ರಾಮಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೀಲಿಂಗ್ ಮಾಡ್ಕೊಳ್ಳೇಬೇಕು.
ಇನ್ನು ಕೆಲವೊಬ್ರು ನನ್ನ ಹತ್ರ ದುಡ್ಡಿದೆ, ಕಾಸಿದೆ, ಕಾರ್ ಇದೆ, ಮನೆ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ ಮೇಡಮ್, ನಿಮ್ದಿ ಇಲ್ಲ ಅನ್ನೋರ್ಗೆ ನೀವೇನ್ ಹೇಳ್ತೀರಿ? ಬಿಕಾಸ್ ಅವರ ಒಂದು ಲೈಫಲ್ಲಿ ಎಲ್ಲ ಇದೆ ಏನು ಇಲ್ಲ ಅಂದ್ರೆ ಮೇನ್ ಆಗಿ ಹುಟ್ಟುವಾಗ ಪಾತ್ರೆ ಖಾಲಿ ಆಗಿರುತ್ತೆ. ತಂದೆದು ತಾಯಿದು ಪ್ರೀತಿ ಸಿಕ್ಕಿರಲ್ಲ. ಆ ಆತ ಅಥವಾ ಆಕೆ ಪ್ರೀತಿಗಾಗಿ ಪರದಾಡ್ತಿರ್ತಾರೆ. ನಾನು ಯಾವಾಗ್ಲೂ ಈ ವರ್ಡ್ ನ ಯೂಸ್ ಮಾಡ್ತೀನಿ. ದೇಶದಲ್ಲಿ ಮಾಮೂಲಿ ಹೊಟ್ಟೆ ಹಸಿವಿಗಿಂತ ಜಾಸ್ತಿ ನಮ್ಮ ಸಂಖ್ಯೆ ಜಾಸ್ತಿ ಇರೋದು ಪ್ರೀತಿಯ ಹಸುವಿಗೆ ಅಂತ. ಸೊ ಪ್ರೀತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ತಂದೆ ತಾಯಿಯಿಂದ ಪ್ರೀತಿ ಸಿಕ್ಕಿಲ್ಲ ಅಂತ ಕೊರಗ್ತಿರೋರು ಎಷ್ಟೋ ಮಕ್ಕಳು. ಅಯ್ಯೋ ನಾನು ಹುಟ್ಟುವಾಗ್ಲೇ ನನ್ನ ತಂದೆ ತಾಯಿ ಸತ್ತೋದ್ರಲ್ಲ, ನನ್ನ ಕೆಟ್ಟ ಕಾಲ್ಗುಣನ ಅಂತ ಇವತ್ ಕೊರಗ್ತಿರೋರು ಎಷ್ಟೋ ಜನ. ಅಯ್ಯೋ ನಮ್ಮಮ್ಮ ಕೆಟ್ಟೋಳು, ನಮ್ಮಮ್ಮನಿಂದ ನನ್ನ ಲೈಫೇ ಬರ್ಬಾದ್ ಆಗೋಯ್ತು ಅಂತ ಅಪ್ಪ ಅಮ್ಮನ ಹೇಟ್ ಮಾಡ್ತಿರೋರು ಎಷ್ಟೋ ಜನರ ಸಂಖ್ಯೆ. ಅಯ್ಯೋ ಗಂಡನಿಂದ ಪ್ರೀತಿ ಸಿಗ್ಲಿಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅಂತ ಸತ್ತಿರೋರು ಎಷ್ಟೋ ಜನ ಸಂಖ್ಯೆ. ಅಯ್ಯೋ ಇವತ್ತಲ್ಲ ನಾಳೆ ಸಿಗತ್ತಲ್ಲ ಅಂತ ಹೋಪ್ ಇಟ್ಕೊಂಡು ಬದುಕ್ತಿರೋರು ಎಷ್ಟೋ ಸಂಖ್ಯೆ. ಸೊ ಪ್ರೀತಿಯ ಬಟ್ಲು ಖಾಲಿ ಆದಾಗ ಆ ನೋವು ಇದ್ದೇ ಇರುತ್ತೆ. ನಿನಗೆ ಕೋಟಿ ರೂಪಾಯಿ ಸಿಕ್ಕಿದ್ರುನು, ಐಷಾರಾಮಿ ಜೀವನ ಸಿಕ್ಕಿದ್ರುನು, ಬಂಗ್ಲೆ ಇದ್ರೂನು, ಎಲ್ಲ ಇದ್ರೂನು ಆ ಪಾತ್ರೆ ಯಾವತ್ತಿದ್ರು ಖಾಲಿ ಡಬ್ಬನೆ. ಸೊ ಆ ಖಾಲಿನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಸೆಲ್ಫ್ ಲವ್ ಇಂದಾನೆ ಮಾತ್ರನೇ ಸಾಧ್ಯ. ಅದನ್ ಬಿಟ್ಟು ಬೇರೆ ವೇನೇ ಇಲ್ಲ. ಈ ಪಾತ್ರೆ ಹೆಂಗೆ ಅಂದ್ರೆ ಈ ಪಾತ್ರೆ ಯಾವತ್ತಿದ್ರು ಖಾಲಿ ಆಗದೆ. ಗಂಡ ಪ್ರೀತಿ ಕೊಟ್ರು ನಾನ್ ಡಬ್ಬಲ್ ಕೊಡ್ತೀನಿ, ಅಪ್ಪ ಅಮ್ಮ ಪ್ರೀತಿ ಕೊಟ್ರು ನಾನ್ ಡಬ್ಬಲ್ ಕೊಡ್ತೀನಿ, ಮಕ್ಳು ಪ್ರೀತಿ ಕೊಟ್ರು ಅವ್ರು ಕೊಟ್ಟಿರ್ತಾರೆ, ಅರ್ಧ ತುಂಬಿರುತ್ತೆ, ಮತ್ತೆ ನಾನ್ ಕೊಡುವಾಗ ಡಬ್ಬಲ್ ಸೇರ್ ಕೊಡ್ತೀನಿ, ಪಾತ್ರೆ ಖಾಲಿನೇ. ಬಟ್ ನನ್ನನ್ನ ನಾನು ಯಾವಾಗ ಪ್ರೀತಿಸ್ಕೊಂಡು ಇನ್ನರ್ ಚೈಲ್ಡ್ ಟ್ರಾಮಾನ ಕ್ಲೀನ್ ಮಾಡ್ಕೊಂಡು ನನ್ನನ್ನ ನಾನು ಹೀಲ್ ಮಾಡ್ಕೊಂಡು ಕರ್ಮಗಳನ್ನ ಕ್ಲೀನ್ ಮಾಡ್ಕೊಂತೀನಿ, ಏನು ಪಾಸ್ಟ್ ಲೈಫ್ ಕರ್ಮ, ಪ್ರೆಸೆಂಟ್ ಕರ್ಮ, ಆನ್ಸಿಸ್ಟರ್ಸ್ ಕರ್ಮ, ಕಂಪ್ಲೀಟ್ ಆಗಿ ಆ ಪಾತ್ರೆ ತುಂಬ್ತಾ ಬರುತ್ತೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನಿದ್ರ ಬಗ್ಗೆ ಇನ್ನೊಂದು, ಈಗ ಎಲ್ರ ಹತ್ರನು ದುಡ್ಡು ಇರಲ್ಲ, ತುಂಬಾ ಜನದ ಹತ್ರ ಇರುತ್ತೆ, ತುಂಬಾ ಜನ ಹತ್ರ ಇರಲ್ಲ. ಅಂತವ್ರು ಕೂಡ ಈ ಕೋರ್ಸ್ ಜಾಯಿನ್ ಆಗೋದ್ರಿಂದ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತಾ ಈ ಕೋರ್ಸ್? ಖಂಡಿತ. ಮನಿ ಅನ್ನೋದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಹತ್ರ ಒಬ್ರು ಬಂದಿದ್ರು, ಅವ್ರಿಗೆ ದುಡ್ಡೇ ಬರ್ತಾ ಇರ್ಲಿಲ್ಲ, ಜಾಬು ಯಾವ್ದು ಮಾಡೋದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ನಂತರ ಈ ಒಂದು ಹೀಲಿಂಗ್ ಇದೆ ತಗೊಂಡ್ಮೇಲಿಂದ ಅವ್ರಿಗೆ ದುಡ್ಡಿನ ಪ್ರಾಬ್ಲಮ್ ಅಲ್ಲ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಪ್ರಾಬ್ಲಮ್. ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದೇ ಇರ್ತಿರ್ಲಿಲ್ಲ. ಕಾನ್ಫಿಡೆನ್ಸ್ ನ ಹೀಲ್ ಮಾಡಿದಕ್ಕೆ ಆಟೋಮೆಟಿಕಲಿ ದುಡ್ಡು ಕ್ರಿಯೇಟ್ ಆಯ್ತು. ಸೊ ಬಿಲೀಫ್ ಈಸ್ ವೆರಿ ಇಂಪಾರ್ಟೆಂಟ್. ನೀನು ದುಡ್ಡಿನ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತಿದೀಯಾ, ಯಾವ ರೀತಿ ಫೀಲಿಂಗ್ ಮಾಡ್ತೀಯಾ, ಯಾವ ರೀತಿ ಥಾಟ್ ಮಾಡ್ತೀಯಾ, ಯಾವ ರೀತಿ ನೀನ್ ಬಿಲೀಫ್ ಪ್ರೋಸೆಸ್ ಇರುತ್ತೆ. ಅಯ್ಯೋ ದುಡ್ಡು ಬರುತ್ತಪ್ಪ ಖರ್ಚಾಗ್ಬಿಡುತ್ತೆ, ಅಯ್ಯೋ ದುಡ್ಡು ಪಡ್ಕೊಳ್ಳೋದೇ ಕಷ್ಟ, ಅಯ್ಯೋ ಲೈಫ್ ಪೂರ್ತಿ ಬರೀ ಸ್ಟ್ರಗಲ್ಲು, ಕಷ್ಟಪಟ್ರೇನೆ ದುಡ್ಡು, ಈ ಎಲ್ಲವೂ ಕೂಡ ನಮ್ ತಂದೆ ತಾಯಿ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಮಾತಾಡಿ ನಮಗೆ ಗೊತ್ತಿಲ್ಲ. ಸೊ ನಾವ್ ಅನ್ಕಾನ್ಶಿಯಸ್ಲಿ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ, ನಮ್ಮ ಮಕ್ಳಿಗೂ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ. ಮೇನ್ ಆಗಿ ಬಿಲೀಫ್ ಮೇಲೆ ದುಡ್ಡು ಅಟ್ರಾಕ್ಟ್ ಆಗೋದು. ದುಡ್ಡಿನ ಬಗ್ಗೆ ಪ್ರಾಬ್ಲಮ್ ಇದೆ ಅಂದ್ರೆ ದುಡ್ಡಿನ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡ್ಕೊಂಡ್ರೆ, ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ನ ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಜಾಬ್ ಸಿಗ್ಲಿಲ್ದವ್ರು ಜಾಬ್ ಸಿಕ್ಕಿದೆ, ಓಕೆ, ಹೋಪ್ ಇಲ್ದವ್ರಿಗೆ ಲೈಫ್ ಅಲ್ಲಿ ಹೋಪ್ ಬಂದಿದೆ, ಮನಿ ಪ್ರಮೋಷನ್ ಆಗಿದೆ. ಸೊ ಜಸ್ಟ್ ಫಾರ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ ಅಥವಾ ಬಿಲೀಫ್ ಸಿಸ್ಟಮ್ ಅಲ್ಲಿ ನೆಗೆಟಿವ್ ತುಂಬಿರುತ್ತೆ, ಅಪ್ಪ ಅಮ್ಮನ ಒಂದು ಜೀವನ ಶೈಲಿಯ ಪದ್ಧತಿಯಿಂದ ಈ ಮಗು ಅದನ್ನೇ ಅಳವಡಿಸ್ಕೊಂಡ್ಬಿಟ್ಟಿರುತ್ತೆ, ಆತನಿಗೋ ಆಕೆಗೋ ಗೊತ್ತಿಲ್ದಲೆ ಅನ್ಕಾನ್ಶಿಯಸ್ಲಿ. ಇಲ್ಲ ಅಪ್ಪ ಯಾವಾಗ್ಲೂ ಬಡತನದ ಬೇಗೆಲೆ ನೊಂತಾ ಇದ್ರೆ ಅಥವಾ ಅಮ್ಮ ಕಷ್ಟಪಟ್ಟಿರೋದೇ ನೋಡಿದ್ರೆ ಈಕೆ ಅಥವಾ ಆತ ಕೂಡ ಕಷ್ಟ ಪಡದ್ದೇ ಅನ್ಭೋಗಿಸ್ಲೇಬೇಕು. ಬಿಕಾಸ್ ಬಿಲೀಫ್ ಸಿಸ್ಟಮ್, ಆ ಬಿಲೀಫ್ ಸಿಸ್ಟಮ್ನೇ ನಾವು ಚೇಂಜ್ ಮಾಡ್ಬೇಕು. ರೂಟ್ ಕಾಸ್ ಅಂತೀವಲ್ಲ, ರೂಟ್ ಅಲ್ಲೇ ತೆಗೆದ್ರೆ ಮಾತ್ರ ಈ ಮನಿ ಬ್ಲಾಕ್ಸ್ ಕ್ಲಿಯರ್ ಆಗ. ಇನ್ನೊಂದಷ್ಟು ಕಷ್ಟಗಳಂದ್ರೆ ಮೇಡಮ್, ಈಗ ತುಂಬಾ ಜನ ಆಫೀಸ್ಗೆ ಹೋಗೋರು ಇರ್ತಾರೆ, ಬಿಸ್ನೆಸ್ ಮಾಡೋರು ಇರ್ತಾರೆ, ಮತ್ತೆ ಮನೇಲಿ ಔಟ್ ಪೈಪ್ ಇರೋರು ಇರ್ತಾರೆ, ತುಂಬಾ ಜನ ಇರ್ತಾರೆ. ಎಲ್ಲರೂ ಕೂಡ ಇದಕ್ಕೆ ಜಾಯಿನ್ ಆಗ್ಬೋದಾ ಮೇಡಮ್? ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಆಫೀಸ್ಗೆ ಹೋಗ್ತೀವಿ ಅನ್ನೋರು ಕೂಡ ತುಂಬಾ ಜನ ಸಾಕಷ್ಟು ಹೇಳಿದ್ದಾರೆ, ನಾವು ಕೂಡ ಜಾಯಿನ್ ಆಗ್ಬೋದಾ, ಆಗುತ್ತಾ ನಮಗೂ ಕೂಡ ಇದು ಅಂತ ಕೇಳ್ತಿದ್ದಾರೆ. ಕೋರ್ಸ್ ಬಗ್ಗೆ ಕೇಳ್ತಿದ್ಯಲ್ವಾ? ಎಸ್, ನಾನು ಅಫಿಷಿಯಲಿ ಅನೌನ್ಸ್ ಮಾಡಿರ್ಲಿಲ್ಲ ಪಬ್ಲಿಕಲಿ. ಸೊ ಅಪ್ಕಮಿಂಗ್ ವೆಲ್ತ್ ಡೆಸ್ಟಿನಿ ಅಂಡ್ ವೆಲ್ತ್ ಅಂಡ್ ಲೈಕ್ ಮನಿಯ ರಿಲೇಟೆಡ್ ಇದು ಇರುತ್ತೆ. ಎರಡನೇದು ಬಂದು 12 ಡೈಮೆನ್ಷನ್ ಆಫ್ ಲೈಫ್, ಅದರಿಂದ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬಹುದು. ಮೂರನೇದು ಬಂದು ಥ್ರೂಔಟ್ ಊಂಬ್ ಒಂದು ಬ್ಲೆಸ್ಸಿಂಗ್ ಇಂದ, ಊಂಬ್ ಹೀಲಿಂಗ್ ಇಂದ ನಾವು ಎಲ್ಲವನ್ನ ಪಡ್ಕೊಳ್ಬಹುದು. ಸೊ 3 ರೀತಿಯ ಕೋರ್ಸಸ್ ಬರುತ್ತೆ.
ನೀ ಕೇಳಿದ್ ಒಳ್ಳೇದಾಯ್ತು. ಎಷ್ಟೋ ಜನ ಹೆಣ್ಮಕ್ಳು ಕೆಲ್ಸಕ್ಕೂ ಹೋಗ್ತಾರೆ, ಮನೇಲೂ ವರ್ಕ್ ಮಾಡ್ತಾರೆ, ಅಂತವ್ರಿಗೆ ಈ ಕೋರ್ಸ್ ಖಂಡಿತ ಹೆಲ್ಪ್ಫುಲ್. ಓಕೆ. ಆ ಸ್ಟ್ರೆಸ್ಸು ಮೇನ್ ಆಗಿ ಮನುಷ್ಯ ಮಾಡ್ತಿರೋದು ಇವತ್ತು ಏನಕ್ಕೆ ಬದುಕು ನಡೆಸ್ತಾ ಇರೋದು, ಒಂದು ನೆಮ್ಮದಿಗೆ, ಒಂದು ಸಂತೋಷದ ಕೊನೆ ಮೂಮೆಂಟ್ ಅಲ್ಲಿ ಅಯ್ಯೋ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ. ನೆಮ್ಮದಿಯಾಗಿ ಸಾಯ್ಬೇಕು ಅಂತಾನೆ ಎಲ್ಲಾರು ಮಾಡೋದು, ನೆಮ್ಮದಿಯಾಗಿ ಬದುಕ್ಬೇಕು, ನೆಮ್ಮದಿಯಾಗಿ ಹೋಗ್ಬೇಕು ಅಂತ. ಸೊ ನೆಮ್ಮದಿ ಬೇಕು ಅಂತಾನೆ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದಾರೆ. ಆ ನೆಮ್ಮದಿ ಸಿಗಬೇಕು ಅಂದ್ರೆ ನಿಮ್ಮ ಬಿಲೀಫ್ ಸಿಸ್ಟಮ್, ನಿಮ್ಮಲ್ಲಿ ಇರುವಂತ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಬಿಲೀಫ್, ನೆಗೆಟಿವ್ ಥಿಂಕಿಂಗ್, ಓವರ್ ಅಂಡ್ ಓವರ್ ಕೆಲವೊಬ್ರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ 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 ಅವ್ರಿಗೆ ಗೊತ್ತಿಲ್ಲದೆ ಭಯವನ್ನ ತಂದ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ದೆವ್ವವನ್ನ ಕರ್ಸ್ಕೊಂಡಿರ್ತಾರೆ. ಸೀರಿಯಸ್ಲಿ ಡೆವಿಲ್ ನ ಕರ್ಸ್ಕೊಂಡಿರ್ತಾರೆ. ಬಿಕಾಸ್ ಎಂಟಿ ಮೈಂಡ್ ಇಸ್ ಡೆವಿಲ್ ಮೈಂಡ್. ಬರೀ ನೆಗೆಟಿವ್ ಥಾಟ್ ಹೋಗ್ತಾ ಇತ್ತು ಅಂದ್ರೆ ನಾಳೆ ದಿನ ಇವಿಲ್ ಐಯು ಬರುತ್ತೆ, ಬ್ಲಾಕ್ ಮ್ಯಾಜಿಕ್ ಅಪ್ಪಳಿಸಿ ಬರುತ್ತೆ. ಸೊ ಎಲ್ಲವೂ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನೆಮ್ಮದಿ ಬೇಕು ಅನ್ನೋರು ಖಂಡಿತ ದಿಸ್ ಇಸ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಕೋರ್ಸ್ ಅಂತಾನೆ ಹೇಳ್ಬೋದು. 21 ಡೇಸ್ ಇರುತ್ತೆ. ಸೊ ಯಾರ್ಯಾರಿಗೆ ಯಾವ್ಯಾವ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗ್ಬೋದು. ಬಿಕಾಸ್ 36,000 ರುಪೀಸ್ ಕೇವಲ 10,000 ರುಪೀಸ್ ಒಳಗೆ ಸಿಗ್ತಾ ಇದೆ. ಪ್ರತಿಯೊಂದು ಕೋರ್ಸ್ದು ಅದರದೇ ಆದಂತ ಒಂದು ಲಿಂಕ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. 21 ಡೇಸ್ ಇರುತ್ತೆ. ಅಂಡ್ ಇವತ್ತು ಅಂದ್ರೆ ಲೈವ್ ಕ್ಲಾಸಸ್ ಇರುತ್ತೆ, ಡೈಲಿ ಕ್ಲಾಸಸ್ ಇರುತ್ತೆ. ಆಯಾ 3 ಬ್ಯಾಚ್ಗೂ ಅದರದೇ ಆದಂತ ಟೈಮಿಂಗ್ಸ್ ನ ಇಟ್ಟಿದ್ದೀನಿ. 12 ಡೈಮೆನ್ಷನ್ ಆಫ್ ಏನಿದೆ ಅದು ಚಕ್ರಾಸ್ತು ಬಂದ್ಬಿಟ್ಟು ಅದು ಮಾರ್ನಿಂಗ್ ಇರುತ್ತೆ, 6 to 7 ಇರುತ್ತೆ. ಸೊ ವೆಲ್ತ್ ಡೆಸ್ಟಿನಿ ಬಂದ್ಬಿಟ್ಟು ಮಧ್ಯಾಹ್ನ ಇರುತ್ತೆ, 3:30 ಇಂದ 4:30 ತನಕ ಇರುತ್ತೆ. ಅಂಡ್ ಊಂಬುದು ಬಂದ್ಬಿಟ್ಟು ಈವ್ನಿಂಗ್ ಇರುತ್ತೆ. ಓಕೆ, 6:30 to 7:30 ಇರುತ್ತೆ. ಸೊ ಈ ರೀತಿ ನಾನು ಡಿವೈಡ್ ಮಾಡಿದ್ದೀನಿ. ಈವನ್ ಕೆಲ್ಸಕ್ಕೆ ಹೋಗೋರು ಕೂಡ ಖಂಡಿತ ಜಾಯ್ನ್ ಆಗ್ಬೋದು. ಇಫ್ ಇನ್ ಕೇಸ್ ಇವತ್ತು ಮಿಸ್ ಆಯ್ತು ಅಂದ್ರೂ ಕೂಡ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಇವತ್ತು ಮಾಡಿರುವಂತ ವಿಡಿಯೋವನ್ನ ಅಂದ್ರೆ ಕ್ಲಾಸ್ ರೆಕಾರ್ಡ್ ನ ಹಾಕ್ತೀವಿ. ಸೊ ಹಾಗಾಗಿ ಎಲ್ಲಾರ್ಗೂ ಹೆಲ್ಪ್ಫುಲ್. ನಾಟ್ ಓನ್ಲಿ ಫಿಮೇಲ್ಸ್ಗೆ ಜಾಸ್ತಿ ನಾವು ಹೇಳ್ತಿದೀವಿ ಅಂತ ಮೆನ್ಸ್ ನನ್ಗೇನಿಲ್ಲಪ್ಪ ಅಂತ ಅನ್ಕೊಳ್ಳೋದ್ ಬೇಡ. ನೆಮ್ಮದಿ ಅನ್ನೋದು ಯಾವುದೇ ಒಂದು ಜೆಂಡರ್ ರಿಲೇಟೆಡ್ ಅಲ್ಲ. ನೆಮ್ಮದಿ ಅನ್ನೋದು ಒಂದು ಮಗುವಿಂದ ಹಿಡಿದು ಸಾಯೋ ಮುತ್ಕನವರೆಗೂ ಬೇಕೇ ಬೇಕು. ನೆಮ್ಮದಿಯಾಗಿ ಬದುಕೋದು, ನೆಮ್ಮದಿಯಾಗಿ ಹೋಗೋದು. ಸೊ ನೆಮ್ಮದಿ ಬೇಕು ಅನ್ನೋರು ಖಂಡಿತ ಇಟ್ಸ್ ಎ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಅಂತಾನೆ ಹೇಳ್ಬೋದು. 21 ಡೇಸ್ ಕೋರ್ಸ್ ಇದು. ಸೊ ವೆಬ್ಸೈಟ್ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಓಕೆ, ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆಯಾ? ಆಲ್ರೆಡಿ ಲಿಂಕ್ ಎಲ್ಲ ಶೇರ್ ಮಾಡ್ತಿದ್ದೀರಾ? ಇಲ್ಲ, ಖಂಡಿತ ಇಲ್ಲ. ಈಗ್ಲಿಂದ ನಾವು ಲಿಂಕ್ ಅನ್ನ ಶೇರ್ ಮಾಡೋಣ. ಓಕೆ, ನಮ್ಮ ಒಂದು ಕಮ್ಯುನಿಟಿ ಬಾಕ್ಸ್ ಅಲ್ಲಿ ಹಾಕಿ, ಹಾಗೂ ಟೀಮ್ ಮೆಂಬರ್ಸ್ಗೆಲ್ಲ ಹೇಳಿ ಎಲ್ಲಾ ಗ್ರೂಪ್ಗೂ ಕಳ್ಸಕ್ಕೆ, ಎಲ್ಲಾರ್ಗೂ ಸಿಗಬೇಕು. ಎಸ್ಪೆಷಲಿ ಯಾಕೆಂದ್ರೆ ಹೆಲ್ತ್ ಪ್ರಾಬ್ಲಮ್ ಕೆಲವೊಬ್ರಿಗಿರುತ್ತೆ, ಮನಿ ಪ್ರಾಬ್ಲಮ್ ಎಷ್ಟೋ ಜನಕ್ಕಿರುತ್ತೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ದೊಡ್ಡದಾಗಿ ಕೂತಿರುತ್ತೆ, ಅಂಡ್ ಕೆರಿಯರ್ ಪ್ರಾಬ್ಲಮ್, ಜಾಬೇ ಸಿಗ್ತಿಲ್ಲ, 10 ವರ್ಷ ಆಯ್ತು, 8 ವರ್ಷ ಆಯ್ತು, ಬರೇ ಅಲ್ದಾಡ್ತಿದೀವಿ ಅನ್ನೋರು ಜಾಸ್ತಿ. ಇನ್ನೂ ಹೆಚ್ಚು ಜನ ಗೌರ್ಮೆಂಟ್ ಜಾಬೇ ಸಿಗಬೇಕು ಅಂತ ಕಷ್ಟಪಟ್ಟು ಎಕ್ಸಾಮ್ ಬರೆಯೋದು, ಮತ್ತೆ ಫೇಲ್ಯೂರ್ ಆಗೋದು, ಮತ್ತೆ ಹೋಪ್ ಇಟ್ಕೊಳ್ಳೋದು, ಮತ್ತೆ ಬರೆಯೋದು, ಇದು ನಿರಂತರವಾಗಿ ಒಂದು ಇದ್ರ ತರ ಆಗಿ ಎಷ್ಟು ವರ್ಷಗಳು ಅವ್ರು ಕಳ್ದೋಗಿರ್ತಾರೆ. ಸೊ ಎಲ್ಲಾ ಪ್ರಾಬ್ಲಮ್ಸ್ಗೂ, ಇವನ್ ಕೋರ್ಟ್ ಕೇಸ್ ಪ್ರಾಬ್ಲಮ್ ಇರ್ಬೋದು, ಮಕ್ಕಳು ರೀತಿಯ ಎಜುಕೇಶನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರಿಗೆ ಯಾವ್ದಾದ್ ಬೇಕು ನೀವು ತಗೊಳ್ಬಹುದು. ಬಟ್ 12 ಡೈಮೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಎ ಮ್ಯಾನಿಫೆಸ್ಟೇಷನ್ ಕೋರ್ಸ್. ಅಂಡ್ 7 ಚಕ್ರಗಳು ಕೂಡ ಅಲೈನ್ ಆಗುವಂತ ಒಂದು ಮೆಜಾರಿಟಿ ಇರುವಂತ ಕೋರ್ಸ್. ಮೇಡಮ್, ಮತ್ತೆ ಇನ್ನೊಂದು ಕ್ವಶನ್. ಇವಾಗ 12 ಡೈಮೆನ್ಷನ್ಸ್ ಅಂದ್ರಲ್ಲ, ಅದು ಯಾವ ಕೋರ್ಸ್ ಸಂಬಂಧಪಟ್ಟಿದ್ದು, ಯಾವ ರೀತಿ ಅದು? ಓಕೆ, 12 ಡೈಮೆನ್ಷನ್ ಏನಿದೆ ಅದು ನಮ್ಮ ಲೈಫ್ ಅಲ್ಲಿ 7 ಚಕ್ರ ಬರುತ್ತೆ. ಅದಲ್ದಲ್ಲ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ, ಅದಕ್ಕೆ ರಿಲೇಟೆಡ್ ಆಗಿ ನಮ್ಮ ಚಕ್ರಗಳು. ಫಾರ್ ಎಕ್ಸಾಂಪಲ್ ಹೆಲ್ತ್ ಏರಿಯಾ ಅಥವಾ ರಿಲೇಶನ್ಶಿಪ್ ಏರಿಯಾ ಪ್ರಾಬ್ಲಮ್ ಇದೆ, ನಾನು ಆಗ್ಲೇ ಹೇಳ್ದೆ ಅಂತ. ಅದ್ರ ಜೊತೆ ಸ್ಯಾಕ್ರಲ್ ಚಕ್ರ ಕನೆಕ್ಟ್ ಆಗಿರುತ್ತೆ. ಅಮ್ಮನ ಕನೆಕ್ಷನ್ ಕೊಡೋದೇ ನಮ್ಮ ಸ್ಯಾಕ್ರಲ್ ಚಕ್ರ. ತಂದೆಯ ಕನೆಕ್ಷನ್ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೇಳ್ಕೊಟ್ಬಿಡುತ್ತೆ. ನೀವು ನಮ್ಮಲ್ಲಿ ಲೈಫ್ ಅಲ್ಲಿ ನಾಳೆ ದಿನ ಹೋಪ್ ಇಲ್ಲ ಅಂತ ಅಂದ್ರೆ 3rd ಐ ಚಕ್ರ ಹೇಳುತ್ತೆ ನಮ್ಗೆ. ಸೊ 7 ಚಕ್ರ ಬಹಳ ಇಂಪಾರ್ಟೆಂಟ್. ಮನಿ ಬರ್ತಾ ಇಲ್ಲ ಅಂದ್ರೆ ಮೂಲಾಧಾರ ಚಕ್ರ, ರೂಟ್ ಚಕ್ರ ಬ್ಲಾಕ್ ಇದ್ದೇ ಇರುತ್ತೆ. ಸೊ ಅದರಿಂದ ಇದಲ್ದಲ್ಲೇ 12 ಡೈಮೆನ್ಷನ್ ಅಲ್ಲಿ ನಮ್ಮ ಲೈಫ್ ಡಿವೈಡ್ ಆಗಿದೆ. 12 ಡೈಮೆನ್ಷನ್ ಹೆಲ್ತ್ ಏರಿಯಾದಲ್ಲಿ ಅದರದೇ ಆದಂತ ಚಕ್ರಗಳು, ಮನಿ ಏರಿಯಾ, ರಿಲೇಶನ್ಶಿಪ್, ಕೆರಿಯರ್, ಅದರದೇ ಆದಂತ ಚಕ್ರದ ಮೇಲೆ ನಾವು ವರ್ಕೌಟ್ ಮಾಡಿಸ್ತೀನಿ. ಅಂಡ್ ಮ್ಯಾನಿಫೆಸ್ಟೇಷನ್ಗೆ ಬಹಳ ಈಸಿ ಆಗುತ್ತೆ. ಯೂನಿವರ್ಸ್ಗೆ ನಾವು ಅಲೈನ್ ಆಗಿರ್ತೀವಿ. 12 ಡೈಮೆನ್ಷನ್ ಇಂದ ಯಾವುದೇ ರೀತಿಯ ಮ್ಯಾನಿಫೆಸ್ಟೇಷನ್ ನ ಈಸಿ ಅಂಡ್ ತುಂಬಾ ಒಂದು ಪಾತ್ ತುಂಬಾ ಕ್ಲಿಯರ್ ಆಗ್ಬಿಡುತ್ತೆ, ಕ್ಲಿಯರ್ ಕಟ್ ಆಗ್ಬಿಡುತ್ತೆ. ಫಾಸ್ಟ್ ರಿಸಲ್ಟ್ ಕೊಡುವಂತದ್ದು
12 ಡೈಮೆನ್ಷನ್ ಕೋರ್ಸ್ ಅದ್ರದ್ದು ನಾನು ಹೇಳ್ತೀನಿ. ಸೊ ಪ್ರತಿಯೊಬ್ರು ಕೂಡ ಯಾವ್ದಕ್ಕೆ ಜಾಯ್ನ್ ಆದ್ರು 12 ಡೈಮೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಬಾಡಿ ಹೀಲ್ ಆಗಿಲ್ಲ, ಸೋಲಲ್ಲಿ ಹೀಲ್ ಆಗ್ದಲೆ ನೀವು ಬೇರೆ ಏನೋ ಮಾಡ್ತೀನಿ ಅಂದ್ರೆ ವರ್ಕ್ ಆಗಲ್ಲ. ಇವತ್ತಿನ ದಿನ ಯೂಟ್ಯೂಬ್ ಅಲ್ಲಿ ಸಾವಿರಾರು ವಿಡಿಯೋಸ್ ಇದೆ, ಅದೆಲ್ಲ ನೋಡ್ಕೊಂಡು ನಾನು ಲೈಫ್ ನ ಬದಲಾಯಿಸ್ಕೊಳ್ತೀನಿ ಅಂದ್ರೆ ಆಗಲ್ಲ. ನಮಗೆ ಗುರುಮುಖೇನ ಗುರಿ ಇಲ್ದಲೆ ಮಾಡಕ್ ಸಾಧ್ಯನೇ ಇಲ್ಲ. ಹಾಗೇನೇನೆ ಈ 21 ಡೇಸ್ ಕೋರ್ಸ್ ಏನಿದೆ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಒಂದು ತುಂಬಾನೇ ಮಿರಾಕಲ್ ರಿಸಲ್ಟ್ ಕೊಡುವಂತದ್ದು. ಲಾಸ್ಟ್ ಟೈಮೇ ತುಂಬಾ ಅದ್ಭುತವಾದಂತ ರಿಸಲ್ಟ್ಸ್ನೆಲ್ಲ ನಾವು ನೋಡಿದೀವಿ, ಶೇರ್ ಮಾಡಿದ್ದಾರೆ. ಸೊ ಈ ಸಾರಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ತಾ ಇದ್ದೀನಿ, ಇನ್ನೂ ಡೆಪ್ತ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಕೋರ್ಸಸ್ ತುಂಬಾ ಬ್ಯೂಟಿಫುಲ್ ಆಗಿ, ಈಸಿಯಾಗಿ, ಕ್ಲಿಯರ್ ಕಟ್ ಆಗಿ ಅರ್ಥ ಆಗೋಕೆ ಸಾಧ್ಯ ಆಗಿರುವಂತದ್ದು, ತುಂಬಾನೇ ಶ್ರಮ ಹಾಕಿ ಮಾಡಿರುವಂತ ಕೋರ್ಸು. ಸೊ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲಾರ್ಗೂ ತಿಳಿಸಿ ಎಲ್ಲಾರು ಜಾಯ್ನ್ ಆಗ್ಬೋದು. ಜೂನ್ 10th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, 9th ಗೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗತ್ತೆ. ಇವಾಗಿಂದ ರಿಜಿಸ್ಟ್ರೇಷನ್ ಓಪನ್ ಆಗಿದೆ, ಫ್ಯೂ ಸೀಟ್ಸ್ ಮಾತ್ರ ಉಳಿಸ್ಕೊಳ್ಳೋಣ. ಜಾಸ್ತಿ ಯಾಕೆಂದ್ರೆ ಚಾಲೆಂಜಿಂಗ್ ಇರೋರ್ನ ಮಾತ್ರ ಮೇನ್ಲಿ ಸ್ಪೆಷಲಿ ತಗೊಳ್ತಾ ಇರೋದು. ಮತ್ತೆ ಇನ್ನೊಂದು ಕ್ವಶನ್ ಮೇಡಮ್, ಇದಕ್ಕೆ ಏಜ್ ಏನಾದ್ರು ಲಿಮಿಟ್ಸ್ ಇದೆಯಾ? ಈ ಏಜ್ ಅವರೇ ಆಗ್ಬೇಕು, ಆ ಏಜ್ ಅವರೇ ಆಗ್ಬೇಕು, ಈ ತರನೇ ಇರ್ಬೇಕು ಅನ್ನೋದು ಏಜ್ ಲಿಮಿಟೆಡ್ ಏನಿದೆ ಇದ್ರಲ್ಲಿ? ಖಂಡಿತ ಇಲ್ಲಮ್ಮ. ಯಾಕೆಂದ್ರೆ ನೆಮ್ಮದಿ, ಪ್ರೀತಿ, ಸಂತೋಷವಾದ ಬದುಕು ಒಬ್ಬ ಅಜ್ಜಿಗೂನು ಬೇಕು, ಒಂದು ಪುಟ್ಟ ಮಗುಗೂನು ಬೇಕು ಅಲ್ವಾ. ತಂದೆ ತಾಯಿಯಿಂದ ಸಂತೋಷ ಇವ್ರಿಗೆ ಬೇಕು, ಅಲ್ಲಿ ಫ್ಯಾಮಿಲಿಯಿಂದ ಸಂತೋಷ ವಯಸ್ಸಾದವ್ರಿಗೆ ಬೇಕು ಅಲ್ವಾ. ಸೊ ಎಲ್ಲರೂ ಇದಕ್ಕೆ ಜಾಯ್ನ್ ಆಗ್ಬೋದು. ಬಿಕಾಸ್ ನೋ ಏಜ್ ಲಿಮಿಟ್, ಎಲ್ಲಾರ್ಗೂ ಬೇಕಾಗಿರುವಂತ ಸೂಕ್ತವಾದ ಕೋರ್ಸು. 3 ಕೋರ್ಸಸ್ ಡಿಸೈನ್ ಆಗಿರೋದು. ಸೊ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು, ನೋ ಏಜ್ ಲಿಮಿಟ್. ಯಾಕೆ ಕ್ವಶನ್ ಕೇಳಿದೆ ಅಂದ್ರೆ, ಮೊನ್ನೆ 72 ವರ್ಷದವ್ರು ಒಬ್ರು ಕಾಲ್ ಮಾಡಿದ್ರು, ಮೇಡಮ್ ನಾನು ಕೂಡ ಜಾಯಿನ್ ಆಗ್ಬೋದಾ ಅಂತ ಕೇಳಿದ್ರು. ಅದಕ್ಕೆ ನಾನು ನಿಮ್ಮನ್ನ ಲೈವ್ ಅಲ್ಲೇ ಕೇಳಿದ್ರು ಕ್ವಶನ್. ಖಂಡಿತ, ಯಾಕೆಂದ್ರೆ ಅವ್ರದ್ದು ಇನ್ನ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರ ಲೈಫ್ ಅಲ್ಲಿ ಆಗಿರೋದು, ನೋವಾಗಿರೋದು, ಗಾಯ ಆಗಿರೋದು, ಆ ಎಲ್ಲವನ್ನ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮನೇಲಿ ಒಂದ್ ಕಡೆ ಮುಚ್ಚಿಟ್ಟಂಗೆ, ಅದು ಒಂದಲ್ಲ ಒಂದಿನ ಓಪನ್ ಮಾಡಿದಾಗ ನಾರ್ಲೇಬೇಕು, ಅದ್ರ ಸ್ಮೆಲ್ ಹೊರಗಡೆ ಬರ್ಲೇಬೇಕು. ದಟ್ ಈಸ್ ವೆರಿ. ಮತ್ತೆ ಇನ್ನೊಂದು ನಿಮ್ಗೆ ಅಂದ್ರೆ, ಇವಾಗ ಈ ಕೋರ್ಸ್ಗೆ ಜಾಯಿನ್ ಆಗ್ತಿದ್ದಾರೆ ಹೊಸದಾಗಿ. ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಾಯ್ತು, 21 ಡೇಸ್ ಕ್ಲಾಸ್ ಮಾಡಿದ್ರಿ, ತುಂಬಾ ಅದ್ಭುತವಾಗಿತ್ತು. ಅದ್ರದ್ದು ಏನಾದ್ರು ನಮ್ಗೆ ಒಂದೆರಡು ವ್ಯೂವರ್ಸ್ಗೆ ಎರಡು ಸಕ್ಸಸ್ ಸ್ಟೋರಿ, ಯಾವ್ದಾದ್ರು ಸಕ್ಸಸ್ ಸ್ಟೋರಿ ಹೇಳಕ್ಕೆ ಖಂಡಿತ ತುಂಬಾ ಬಂದಿದೆ, ಎಲ್ಲಾರು ಶೇರ್ ಮಾಡಿದ್ದಾರೆ. ಅದ್ರಲ್ಲಿ ಮೇಜರ್ ಅಂತ ಅಂದ್ರೆ ನನಗೆ ತುಂಬಾ ಮನಸ್ಸಿಗೆ ಮುದ ಕೊಟ್ಟಿದ್ದು 40 ಲಕ್ಷದ ಒಂದು ಸಕ್ಸಸ್ ಸ್ಟೋರಿ. ಯಾಕೆಂದ್ರೆ ಅವರು ಕೋರ್ಸ್ ತಗೊಂಡಿದ್ದು ಐ ಥಿಂಕ್ ಮನಿಯ ರಿಲೇಟೆಡ್, ವೆಲ್ತ್ ರಿಲೇಟೆಡ್ ಆಗಿ. ಸೊ ಅದನ್ನ ತಗೊಂಡಿದ್ದು ಯಾಕೆಂದ್ರೆ ಏನು 2,500 ಅಥವಾ ಒಂದು 4,000 ಏನ್ ಇಟ್ಟಿದೀವಿ 3 ಕೋರ್ಸಸ್ಗೆ 10,000ದೊಳಗೆ ಇವತ್ತೇನ್ ಸಿಗ್ತಾ ಇದೆ, ಅದರಿಂದ ಲಕ್ಷಾಂತರ ರೂಪಾಯಿ ಗಳಿಸ್ತವ್ರಿದ್ದಾರೆ. ಟ್ರೇಡಿಂಗ್ ಇಂದ ದುಡ್ಡು ಬಂತು ಮೇಡಮ್, ಗಂಡನ ಹತ್ರ ದುಡ್ಡೇ ಇರ್ಲಿಲ್ಲ, ಪೂರ್ತಿ ಲಾಸ್ ಅಲ್ಲಿ ಇತ್ತು ಟ್ರೇಡಿಂಗು. ಬಟ್ ಒಂದೇ ಸರಿ ಹೈ ಆಯ್ತು, ನೀವ್ ಹೇಳ್ಕೊಟ್ಟಂತ ಟೆಕ್ನಿಕ್ ನಾನ್ ಮಾಡ್ದೆ, ಗಂಡ ಆಟೋಮೆಟಿಕಲಿ ಹೀಲ್ ಆದ್ರು, ಅವರ ಮೈಂಡ್ ಸೆಟ್ ಚೇಂಜ್ ಆಯ್ತು, ಅವರ ಬಿಲೀಫ್ ಸಿಸ್ಟಮ್ ಚೇಂಜ್ ಆಯ್ತು ಅಂದವರು. ಸೊ ಅದ್ರಲ್ಲಿ ಮೇನ್ ಆಗಿ ಒಬ್ರದ್ದು ತಗೊಳ್ತೀನಿ, ಕೀರ್ತಿ ಅಂತ. ಅವ್ರಿಗೆ 40 ಲಕ್ಷ ಅವ್ರಿಗೆ ಬಂದಿದ್ದು. ಅಂಡ್ ಧಾರವಾಡದಲ್ಲಿ ಅವರು ಕಾಂಪ್ಲೆಕ್ಸ್ ಏನು ಕಟ್ಟಿಸ್ಬೇಕು ಅನ್ಕೊಂಡಿದ್ದಾರೆ, ಅದರ ಒಂದು ಕನಸು ನನ್ಸಾಗಿದ್ದು. ಅವ್ರ ಫೋಟೋ ಕೂಡ ಗ್ರೂಪ್ ಅಲ್ಲಿ ಹಂಚ್ಕೊಂಡ್ರು. ಆಕೆ ಡೆಂಟಲ್ ಡಾಕ್ಟ್ರು. ನನಗೆ ತುಂಬಾ ಮನ್ಸಿಗೆ ವಾವ್ ಅನ್ಸಿದ್ದು ಅದೊಂದು. ಇನ್ನೊಂದು ತಾಯಿ ಮಗನ ಸಂಬಂಧ ತುಂಬಾ ಚೆನ್ನಾಗಾಯ್ತು. ಇನ್ನೊಂದು ಬ್ಯಾಡ್ ಅಡಿಕ್ಷನ್ ಇಂದ ಮಗ ಹೊರಗಡೆ ಬಂದ, ಕುಡ್ಕೊಂಡ್ ಬಂದು ಅಮ್ಮನಿಗೆ ಹೊಡಿತಾ ಇದ್ದಂತ ಮಗ, ಆಕೆ ಕಣ್ಣೀರ್ ಹಾಕೊಂಡು ನನ್ನ ಪರ್ಸನಲಿ ಅವರು ನನ್ನ ಶೇರ್ ಮಾಡಿದಾಗ ನನಗೆ ಗೂಸ್ ಬಂಪ್ಸ್ ಆಯ್ತು. ಆತ ಬಂದು, ಮಗ ಬಂದು ಮದರ್ಸ್ ಡೇಗೆ ಗಿಫ್ಟ್ ಕೊಟ್ಟು ಐ ಲವ್ ಯು ಅಮ್ಮ, ನೀನ್ ಕಣ್ಣೀರ್ ಇರಿಸ್ಬಿಟ್ಟೆ ಅಂತ ಹೇಳಿ ತುಂಬಾನೇ ನನಗೆ, ತುಂಬಾ ಜನ ಎಲ್ಲಾರು ಸೇರಿದವರೆಲ್ಲ ಸಕ್ಸಸ್ ಸ್ಟೋರಿ ಹೇಳಿದ್ದಾರೆ. ಬಟ್ ನನಗೆ ಮನಸ್ಸಿಗೆ ತುಂಬಾ ಇಲ್ಲಿಗೆ ಹಾರ್ಟಿಗೆ ಟಚ್ ಆಗಿದ್ದು ಈ 3. ಅದಕ್ಕಿಂತ ಹೆಚ್ಚು ಎಲ್ಲಾರ್ಗೂ ಮಿರಾಕಲ್ ರಿಸಲ್ಟ್ ಬಂದಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ತೀನಿ. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರುತ್ತೆ, ಸಾಕಷ್ಟು ರೆಮಿಡೀಸು, ರಿಚುವಲ್ಸ್ ಇರುತ್ತೆ ನನ್ನ ಒಂದು ಇದರಲ್ಲಿ. ಸಾಕಷ್ಟು ಮಿರಾಕಲ್ ಥಿಂಗ್ಸ್ ನ ನೋಡ್ಬಿಡ್ತಾರೆ. ಓಕೆ, ಮತ್ತೆ ಲಾಸ್ಟ್ ಟೈಮ್ ಸೇರಿರೋರು ಕೂಡ ರೀಜಾಯಿನ್ ಆಗ್ಬೋದಾ ಈ ಕೋರ್ಸ್ಗೆ? ಓಕೆ, ಎಸ್ ಅಫ್ ಕೋರ್ಸ್ 100% ರೀಜಾಯಿನ್ ಆಗ್ಬೋದು. ಬಟ್ ಅದೇ ಕೋರ್ಸೇ ಇಲ್ಲಿಲ್ಲ. ಕಂಟೆಂಟು
ಅಂಡ್ ಟಾಪಿಕ್ ವೈಸು ಎಲ್ಲವೂ ಚೇಂಜ್ ಇರುತ್ತೆ. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಫಸ್ಟ್ ಸ್ಟ್ಯಾಂಡರ್ಡ್ ABC ಇದ್ದೇ ಇರುತ್ತೆ. ಅದ್ರ ಜೊತೆ ಇನ್ನಷ್ಟು ಪಾಠಗಳಿರುತ್ತೋ ಹಾಗೇನೇನೆ ಇದು ಇನ್ನೂ ಡೆಪ್ತಿಗೆ ಹೋಗ್ತೀವಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ನಾವು ಫಸ್ಟ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋದಾಗ ಹೇಗೆ ಸಿಲೆಬಸ್ ಎಲ್ಲ ಆಡ್ ಆನ್ ಆಗುತ್ತೋ ಆ ರೀತಿ ಖಂಡಿತ ಜಾಯ್ನ್ ಆಗ್ಬೋದು. ಯಾಕೆಂದ್ರೆ ನೆಗೆಟಿವ್ ಥಾಟ್ ಬರ್ತಾನೆ ಇರುತ್ತೆ. ಓಕೆ, 21 ಡೇಸ್ ಆದ್ಮೇಲಿಂದನೂ ಅವ್ರು ಮ್ಯಾನಿಫೆಸ್ಟೇಷನ್ ಮಾಡಿದ್ದು ಹಂಚ್ಕೊಂಡಿದ್ದಾರೆ. ದಟ್ಸ್ ರಿಯಲಿ ಬ್ಯೂಟಿಫುಲ್. ಹ್ಯಾಟ್ಸ್ ಆಫ್ ಟು ಆಲ್ ಮೆಂಬರ್ಸ್. ಬಟ್ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗೋದ್ರಿಂದ ಇನ್ನ ಒಂದು ಅಪ್ಗ್ರೇಡ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಲಾಸ್ಟ್ ಬ್ಯಾಚ್ ಜಾಯ್ನ್ ಆದವರು ಕೂಡ ಈ ಬ್ಯಾಚ್ ಜಾಯ್ನ್ ಆಗೋದು ಸೂಕ್ತ. ಬಿಕಾಸ್ ಎವ್ರಿಥಿಂಗ್ ಈಸ್ ಅಪ್ಡೇಟ್ ವರ್ಷನ್. ತುಂಬಾ ಮಿರಾಕಲ್ ರಿಚುವಲ್ಸ್ ಇದೆ, ತುಂಬಾನೇ ಡೆಪ್ತಿಗೆ ಕರ್ಕೊಂಡು ಹೋಗ್ತೀನಿ. ಬೇರೆ ಬೇರೆ ವೆರೈಟೀಸ್ ಒಂದು ಮಾರ್ಗನೇ ಬೇರೆ ಇರುತ್ತೆ. ಸೊ ಖಂಡಿತ ಜಾಯ್ನ್ ಆಗ. ಎಸ್, ನನ್ ಎಲ್ಲಾ ಯಾರ್ಯಾರು ವ್ಯೂವರ್ಸ್ ಎಲ್ಲ ಏನೇನ್ ಕ್ವಶನ್ ಕೇಳಿದ್ರು ಅದೆಲ್ಲ ನಿಮ್ ಮುಂದೆ ಇಟ್ಟೆ ಎಲ್ಲದಕ್ಕೂ ಆನ್ಸರ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೆ ಸಾಕಷ್ಟು ಕ್ವಶನ್ ಗಳ ನಂತರ ನಿಮ್ನ ನೆಕ್ಸ್ಟ್ ಲೈವ್ ಅಲ್ಲಿ ಭೇಟಿ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು 9945521233 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಕಾಲ್ ಮಾಡೋರು 8147453756 ಈ ನಂಬರ್ಗೆ ಕಾಲ್ ಮಾಡಿ ಈ ರಿಜಿಸ್ಟ್ರೇಷನ್ ಲಿಂಕ್ ನ ಪಡ್ಕೊಳ್ಳಿ. ಅಂಡ್ ಆದಷ್ಟು ಬೇಗ ಸೀಟ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ಫ್ಯೂ ಸೀಟ್ಸ್ ಇದೆ. ಓನ್ಲಿ ಚಾಲೆಂಜಿಂಗ್ ಪೀಪಲ್ಸ್ ನ ಮಾತ್ರ ತಗೊಳ್ತಾ ಇರೋದು. ತುಂಬಾ ಜನನ ತಗೊಳ್ಳೋ ಒಂದು ಇಂಟೆನ್ಷನ್ ಇಲ್ಲ. ಯಾಕೆಂದ್ರೆ ತುಂಬಾ ಓವರ್ ಅಂಡ್ ಓವರ್ ಲೈಫ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ಸ್ಟ್ರಗಲ್ ಪಡ್ತಾ ಇದ್ದೀನಿ, ಬೆಳಕೆ ಕಾಣ್ತಾ ಇಲ್ಲ, ಆತ್ಮದ ಬೆಳಕೆ ಕಾಣ್ತಾ ಇಲ್ಲ, ಅಥವಾ ಲೈಫಲ್ಲಿ ಬರೇ ಅಂಧಕಾರ ತುಂಬಿಕೊಂಡಿದೆ. ಕಷ್ಟದ ಮೇಲೆ ಕಷ್ಟ. ಒಂದು ಕಷ್ಟ ಕಡಿಮೆ ಆಯ್ತು ಅಂದಾಗ ನಾಳೆ ಇನ್ನೇನೋ ಬರುತ್ತೆ. ಅಥವಾ ಒಂದ್ ಡಾಕ್ಟರ್ ಮೀಟ್ ಆಗಿರ್ತಾರೆ, ಏನು ವರ್ಕ್ ಆಗಿರಲ್ಲ, ಇನ್ನೊಂದ್ ಡಾಕ್ಟ್ರು, ಮತ್ತೊಂದ್ ಡಾಕ್ಟ್ರು, ದಿನಾ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗೋದು, ದಿನಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದು, ಅಥವಾ ಡಿಸ್ಪ್ಯೂಟ್ ನ ನೋಡೋದು, ಡೈವರ್ಸ್ ತನಕ ಹೋಗಿರುವಂತ ಕೇಸ್ಗಳು, ಈ ರೀತಿ ತುಂಬಾ ಚಾಲೆಂಜಿಂಗ್ ಇರುವಂತ ಇದನ್ನ ನಾನು ತಗೊಳ್ತಾ ಇದ್ದೀನಿ. ಸೊ ಫ್ಯೂ ಸೀಟ್ಸ್ ಇರುತ್ತೆ. ಸೊ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೂ ಮತ್ತೊಂದು ಒಂದು ಗುಡ್ ನ್ಯೂಸ್ ಅಂತ ಅಂದ್ರೆ ನನ್ನ ಪುಸ್ತಕದ ಬಿಡುಗಡೆ ಇದೆ. ಸೊ ಅದನ್ನು ಕೂಡ ಆದಷ್ಟು ಬೇಗ ಹಂಚ್ಕೊಳ್ತೀವಿ. ಜುಲೈಯಲ್ಲಿ ಇರುತ್ತೆ. ಖಂಡಿತ ಎಲ್ಲರೂ ಕೂಡ ಆಗಮಿಸ್ಬೇಕಾಗಿ ವಿನಂತಿ. ಎಸ್ ಅಮ್ಮ, ತುಂಬಾ ಖುಷಿ ಆಯ್ತು ಲೈವ್ ಅಲ್ಲಿ ಬಂದು ನಿನ್ನ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಂಡು ಅಂಡ್ ವ್ಯೂವರ್ಸ್ ಕನ್ಫ್ಯೂಷನ್ ಕೂಡ ಅವ್ರು ಏನೇನ್ ಕೇಳಿದ್ರು ಅಂತ ನೀಟಾಗಿ ಒಂದು ಪುಸ್ತಕದಲ್ಲಿ ಬರ್ಕೊಂಡು ನನ್ನ ಕೇಳಿದಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಮೆಂಟ್ಸ್ ಅನ್ನ ಆದಷ್ಟು ನೋಡ್ತಾ ಇರು. ಅಂಡ್ ಯಾರ್ಯಾರಿಗೆ ಕ್ವಶನ್ಸ್ ಇದ್ರು ಕೂಡ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಈ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಯಾವ ಕೋರ್ಸಿಗೆ ಜಾಯ್ನ್ ಆಗ್ಲಿ ಅಂತ ಗೊತ್ತಾಗ್ಲಿಲ್ಲ ಅಂದವರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಬಟ್ ಪರ್ಟಿಕ್ಯುಲರ್ಲಿ ಮನಿ, ಕೆರಿಯರು, ಬಿಸ್ನೆಸ್ ರಿಲೇಟೆಡ್, ಟ್ರೇಡ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಾ, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ, ಗ್ರೋತ್ ಆಗ್ತಾ ಇಲ್ಲ, ಮೇಲಿಂದ ಮೇಲೆ ಲಾಸ್ ಆಗ್ತಿದೆ, ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಅಂದ್ರೂ ಕೂಡ ಮೊದಲನೇದು ವೆಲ್ತ್ ಡೆಸ್ಟಿನಿ. ಅಂಡ್ ಗೌರ್ಮೆಂಟ್ ಜಾಬ್ಗೆ ಮೇನ್ ಆಗಿ ಹೀಲಿಂಗ್ ಕ್ಲೀನ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಹೋಪ್ಸ್ ಇರಲ್ಲ, ನೆಗೆಟಿವ್ ಎನರ್ಜಿ ಒಂದ್ಸರಿ ಫೇಲ್ಯೂರ್ ಆದ್ರೆ ಲೈಫ್ ಅಲ್ಲಿ ಮತ್ತೆ ಫೇಲ್ಯೂರ್ ಆಗ್ತೀನಿ ಅನ್ನೋ ಭಯ ಇದ್ದೇ ಇರುತ್ತೆ. ಅದು ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಸ್ಯಾಕ್ರೆಡ್ ತಗೊಳ್ಳೇಬೇಕಾಗತ್ತೆ ಬ್ಲೆಸ್ಸಿಂಗ್ಸ್. ಅದರ ಜೊತೆ 12 ಡೈಮೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನ್ ಕೋರ್ಸ್ ಅಂತಾನೆ ಹೇಳ್ಬೋದು. 12 ರೀತಿಯ ಡೈಮೆನ್ಷನ್ಗೆ ಕರ್ಕೊಂಡು ಹೋಗ್ತೀನಿ. 3D ಇಂದ 5Dಗೆ ಶಿಫ್ಟ್ ಮಾಡಿಸ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಬಟ್ 3 ಕೋರ್ಸ್ ನ ತಗೊಳ್ತೀರಾ ಅಂದ್ರೆ ಅಲ್ಟಿಮೇಟ್ ಲೈಫ್ ಹೆಂಗೆ ಸ್ಮೂತ್ ವೇ ಅಲ್ಲಿ ಹೋಗುತ್ತೆ ಅಂತ ಅಂದ್ರೆ ನೀವೇ ಬಂದು ಹೇಳ್ತೀರಾ ರಿಸಲ್ಟ್. ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಮಿಸ್ ಆದವ್ರಿಗೆ ರೆಕಾರ್ಡಿಂಗ್ ಕೂಡ ಸಿಗತ್ತೆ ನನ್ನ ವೆಬ್ಸೈಟ್ ಅಲ್ಲಿ ತಗೊಳ್ದವ್ರಿಗೆ. ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರೋದು ವೈಷ್ಣವಿ ಸೆಲ್ಫ್ ಸ್ಕೂಲ್. ನಿಮಗೆಲ್ಲ ಡೀಟೇಲ್ಸ್ ಈ ವೆಬ್ಸೈಟ್ ಲಿಂಕ್ ಮೂಲಕ ಯಾರ್ಯಾರು ಪರ್ಚೇಸ್ ಮಾಡ್ತೀರಾ ಇಮಿಡಿಯೇಟ್ ಆಗಿ ಗ್ರೂಪ್ಗೆ ನೀವು ಜಾಯ್ನ್ ಆಗ್ತೀರಾ. ಸೊ ಎಲ್ಲವೂ ಕೂಡ ನಿಮ್ಗೆ ಅಪ್ಡೇಟ್ಸ್ ಇರುತ್ತೆ. 10ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ? ಸೊ ದೀಸ್ ಆಲ್ ಆರ್ ಇನ್ಫಾರ್ಮೇಶನ್ ಅಬೌಟ್ ಮೈ 3 ಕೋರ್ಸಸ್. ಎಸ್, ಸಾಕಷ್ಟು ಜನ ಲೈವ್ ನೋಡ್ತಿರೋರ್ಗೆ ಎಲ್ಲಾರ್ಗು ಹೇಳೋದು ಮೇಡಮ್ ನೋಡಿ, ಇವಾಗ್ಲೇ ಕ್ಲಾಸ್ ಇಲ್ಲ, ಬರೀ ಕ್ಲಾಸ್ ಬಗ್ಗೆ ಕೇಳಿದಕ್ಕೆ ಸಾಕಷ್ಟು ಆನ್ಸರ್ ಗಳನ್ನ ಮಾಡಿದ್ರು. ಇನ್ನು ನೀವು ಕ್ಲಾಸಿಗೆ ಜಾಯ್ನ್ ಆದ್ರೆ ಇನ್ಯಾವ್ಯಾವ ತರ ನೀವು ಡೆಪ್ತ್ ಕರ್ಕೊಂಡು ಹೋಗ್ತಾರೆ ಅಂತ ನೀವೇ ಥಿಂಕ್ ಮಾಡಿ ಆದಷ್ಟು ಬೇಗ ಇವತ್ತಿಂದನೇ ಈ ಕ್ಷಣದಿಂದನೇ ರಿಜಿಸ್ಟ್ರೇಷನ್ ಓಪನ್ ಇದೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಡೌಟ್ ಇದ್ದವ್ರು ಕಾಲ್ ಮಾಡಿ, ನಿಮ್ಗೆ ಉತ್ತರ ಸಿಗುತ್ತೆ. I'm sorry, please forgive me. Thank you. I love you. Thank you, madam. Please forgive me. Thank you. I love you. Thank you so much for coming here live. God bless you. And ಎಲ್ಲ ವೀಕ್ಷಕರಿಗೆ ನಾನು ಹೇಳೋದೇನಂದ್ರೆ, ಫಸ್ಟ್ ನೀವು ಜಾಯಿನ್ ಆದ್ರೆ ಮಾತ್ರ ನಿಮಗೆ ಗೊತ್ತಾಗತ್ತೆ. ಬಿಕಾಸ್ ಕಾಫಿ ಕುಡ್ದವ್ರಿಗೆ ಮಾತ್ರ ಕಾಫಿ ಅನುಭವ ಹೇಳಲಿಕ್ಕೆ ಸಾಧ್ಯ.
ನಮ್ಮ ಒಂದು ಲಾಸ್ಟ್ ಬ್ಯಾಚ್ ಅಲ್ಲಂತೂ ಎಲ್ಲರೂ ಮಿರಾಕಲ್ ರಿಸಲ್ಟ್ ಪಡ್ಕೊಂಡಿದ್ದಾರೆ. ಎಲ್ಲವನ್ನ ನಾನು ಡೀಟೇಲ್ ಆಗಿ ನನ್ನ ಚಾನೆಲ್ ಅಲ್ಲಿ ಹಾಕಿದ್ದೀನಿ ವಿತ್ ಒಂದು ಇದ್ರ ಸಮೇತ. ಸೊ ಅದನ್ನ ನೀವು ಖಂಡಿತ ನೋಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲೈವ್. ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು, ಐ ಲವ್ ಯು. ರಿಜಿಸ್ಟ್ರೇಷನ್ ಓಪನ್ ಇರುತ್ತೆ, ಆದಷ್ಟು ಬೇಗ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳಿಗೆ ಮುಕ್ತಿ ಕೊಡ್ಬೇಕು ಅಂದ್ರೆ ಈ 3 ಕೋರ್ಸ್ ನಿಮಗೆ ಮಿರಾಕಲ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಇದು ನನ್ನ ಶ್ರಮದ ಒಂದೊಂದು ಆ ಏನಂತಾರೆ ನಿದ್ದೆಗೆಟ್ಟು ಮಾಡಿರುವಂತ ಒಂದು ಬ್ಯೂಟಿಫುಲ್ ಕೋರ್ಸು. 3 ಕೋರ್ಸಸ್ ಕೂಡ ಮಿರಾಕಲ್ ರಿಸಲ್ಟ್ ಸಿಗುತ್ತೆ. ಈ ಸರಿ ತುಂಬಾ ರಿಚುವಲ್ಸ್ ಜಾಸ್ತಿ ಆಡ್ ಆನ್ ಮಾಡಿದೀನಿ, ರೆಮಿಡೀಸ್ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಬ್ಯೂಟಿಫುಲ್. ಲಾಸ್ಟ್ ಬ್ಯಾಚ್ ಅವರು ಕೂಡ ಖಂಡಿತ ಜಾಯಿನ್ ಆಗ್ಬೋದು. ಎಸ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಾಡ್ ಬ್ಲೆಸ್ ಯು. ಲವ್ ಯು ಆಲ್, ಲವ್ ಯು ಸೋ ಮಚ್. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗ